ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀಮದ್ ಭಾಗವತದ 2ನೇ ಸ್ಕಂದದ 8ನೇ ಅಧ್ಯಾಯ ಇವತ್ತಿನ ಅಧ್ಯಯನದ ವಿಷಯ. ಪರೀಕ್ಷಿತ ಮಹಾರಾಜನ ಪ್ರಶ್ನೆಗಳು. 7ನೇ ಅಧ್ಯಾಯದಲ್ಲಿ ಅಂದರೆ ಅನುಕ್ರಮಿತ ಅವತಾರಗಳ ವಿಶಿಷ್ಟ ಕಾರ್ಯಗಳು ಅನ್ನುವಂತಹ ಈ ಅಧ್ಯಾಯದಲ್ಲಿ ನಾರದ ಮುನಿಗಳು ಮತ್ತು ಬ್ರಹ್ಮದೇವರ ಸಂವಾದದ ಕುರಿತಾಗಿ ನಾವು ತಿಳಿದುಕೊಂಡಿದ್ದೇವೆ. ಈ ಅಧ್ಯಾಯದಲ್ಲಿ ಒಟ್ಟು 53 ಶ್ಲೋಕಗಳಿವೆ. ಆ ಕೊನೆಯ 2 ಶ್ಲೋಕಗಳಲ್ಲಿ ಬ್ರಹ್ಮದೇವರು ನಾರದ ಮುನಿಗಳಿಗೆ ತಿಳಿಸಿದಂತಹ ಮಾತು ಏನು ಅಂತ ಹೇಳಿದ್ರೆ, ದೃಢ ಸಂಕಲ್ಪದಿಂದ ದೇವೋತ್ತಮ ವಿಜ್ಞಾನವನ್ನು ದಯವಿಟ್ಟು ವಿವರಿಸು. ಇದರಿಂದ ಮಾನವ ಜೀವಿಗಳಿಗೆ ದೇವೋತ್ತಮ ಪುರುಷನಾದ ಶ್ರೀಹರಿಗೆ ದಿವ್ಯ ಭಕ್ತಿ ಸೇವೆಯನ್ನು ಅಭಿವೃದ್ಧಿಗೊಳಿಸಲು ಸಾಧ್ಯವಾಗುತ್ತದೆ. ಶ್ರೀಹರಿಯು ಎಲ್ಲ ಜೀವಿಗಳ ಪರಮಾತ್ಮನಾಗಿದ್ದಾನೆ ಮತ್ತು ಎಲ್ಲ ಶಕ್ತಿಗಳ ಮೂಲ ಆಧಾರನಾಗಿದ್ದಾನೆ. ಭಗವಂತನು ತನ್ನ ಬಗೆ ಬಗೆಯ ಶಕ್ತಿಗಳ ಸಾಹಚರ್ಯದೊಂದಿಗೆ ನಡೆಸಿದ ಚಟುವಟಿಕೆಗಳನ್ನು ಪರಮಪುರುಷನ ಬೋಧನೆಗೆ ಅನುಗುಣವಾಗಿ ವಿವರಿಸಬೇಕು, ಅರಿತುಕೊಳ್ಳಬೇಕು ಮತ್ತು ಕೇಳಬೇಕು. ಇದನ್ನು ಭಕ್ತಿ ಮತ್ತು ಗೌರವಗಳಿಂದ ತಪ್ಪದೆ ಮಾಡಿದರೆ ಭಗವಂತನ ಮಾಯಾಶಕ್ತಿಯಿಂದ ಬಿಡುಗಡೆ ಹೊಂದುವುದು ಖಚಿತವಾಗಿದೆ. ಭಗವಂತನ ಮಾಯಾಶಕ್ತಿಯಲ್ಲಿ 2 ವಿಧಗಳಿವೆ. ಒಂದು ಮಹಾಮಾಯೆ, ಇನ್ನೊಂದು ಯೋಗಮಾಯೆ ಅಂತ ಹೇಳಿ. ಮಹಾಮಾಯೆ ಅದರ ಅಥವಾ ಈ ಒಂದು ಭೌತಿಕ ಪ್ರಪಂಚದ ಸೃಷ್ಟಿಯಾದ ಕುರಿತಾಗಿ ನಾವು ಮೊದಲಿಗೆ ನೋಡಿದ್ದೇವೆ. ನಂತರ ಈ ಯೋಗಮಾಯೆಯ ವಿಚಾರ, ಭಗವಂತನು ನಡೆಸುವಂತಹ ಅನೇಕ ಚಟುವಟಿಕೆಗಳು, ಆತನ ಅವತಾರಗಳು, ಭಗವಂತನ ಲೀಲೆಗಳು ಇತ್ಯಾದಿಯಾಗಿ ಇದು ಎರಡೂ ಕೂಡ ನಮಗೆ ಸಹಾಯಕ ಈ ಮಾಯೆಯಿಂದ ಬಿಡುಗಡೆಯನ್ನ ಪಡೀಲಿಕ್ಕೋಸ್ಕರ. ಇಲ್ಲಿ ಬ್ರಹ್ಮದೇವರು ನಾರದ ಮುನಿಗಳಿಗೆ ಕೊಟ್ಟದ್ದು ಆದೇಶ. ಈಗ ನೀನು ಏನು ಕೇಳಿದ್ದೀಯೋ ನನ್ನಿಂದ ಅದನ್ನ ಮುಂದಕ್ಕೆ ಪ್ರಚಾರ ಮಾಡು ಅಂತ ಹೇಳಿ. ಪರೀಕ್ಷಿತ ಮಹಾರಾಜ ಇದಕ್ಕೆ ಕುರಿತಾಗಿಯೇ ಕೇಳುವಂತಹ ಪ್ರಶ್ನೆಯಿಂದ 8ನೇ ಅಧ್ಯಾಯ ಪ್ರಾರಂಭ ಆಗ್ತದೆ. ಇಲ್ಲಿಯವರೆಗೆ ಬ್ರಹ್ಮನಾರದ ಸಂವಾದವನ್ನ ಕೇಳಿದೆವು. ಆ ನಂತರ ನಾರದ ಮುನಿಗಳು ಏನು ಮಾಡಿದ್ರು, ಇದು ಇಲ್ಲಿ ಪರೀಕ್ಷಿತ ಮಹಾರಾಜನ ಪ್ರಶ್ನೆ ಶುಕದೇವ ಗೋಸ್ವಾಮಿಗಳಿಗೆ. ಹಾಗೆ ಈ 8ನೇ ಅಧ್ಯಾಯ ಈ ರೀತಿಯಾಗಿ ಪ್ರಾರಂಭ ಆಗ್ತದೆ. ಭಾಗವತ ಪುಸ್ತಕ ಇದ್ದವರು ದಯವಿಟ್ಟು ಪುಸ್ತಕವನ್ನ ತೆರೆಯಿರಿ. ಎಂಟನೇ ಅಧ್ಯಾಯದ ದ್ವಿತೀಯ ಸ್ಕಂದದ 8ನೇ ಅಧ್ಯಾಯದ 1ನೆಯ ಶ್ಲೋಕ. ರಾಜ ಉವಾಚ. ಇಲ್ಲಿ ರಾಜ ಅಂದ್ರೆ ಪರೀಕ್ಷಿತ ಮಹಾರಾಜ. ಬ್ರಹ್ಮಣ ಚೋದಿತೋ ಬ್ರಹ್ಮನ್ ಗುಣಾಖ್ಯಾನೇ ಗುಣಸ್ಯ ಚ ಯಸ್ಮೈ ಯಸ್ಮೈ ಯಥಾ ಪ್ರಾಹ ನಾರದೋ ದೇವದರ್ಶನಃ. ಅನುವಾದ: ಶುಕಮುನಿಗಳನ್ನು ಪರೀಕ್ಷಿತ ಮಹಾರಾಜನು ಹೀಗೆ ಕೇಳಿದನು. ಬ್ರಹ್ಮನಿಂದ ಉಪದೇಶವನ್ನು ಪಡೆದವರು ಬಹುಭಾಗ್ಯಶಾಲಿಗಳು. ಅಷ್ಟೇ ಅದೃಷ್ಟವಂತರಾದ ಕೇಳುಗರನ್ನು ಹೊಂದಿದ್ದ ನಾರದ ಮುನಿಗಳು ಭೌತಿಕ ಗುಣರಹಿತನಾದ ಭಗವಂತನ ದಿವ್ಯ ಗುಣಗಳನ್ನು ಹೇಗೆ ವಿವರಿಸಿದರು? ಅವರು ಯಾರ ಮುಂದೆ ಈ ಮಾತುಗಳನ್ನು ಹೇಳಿದರು?
ಇದು ನಾರದ ಮುನಿಗಳ ನಾರದ ಮುನಿಗಳು ಮುಂದಕ್ಕೆ ಪ್ರಚಾರ ಮಾಡಿದಂತಹ ವಿಚಾರದ ಕುರಿತಾಗಿ ಕೇಳುವಂತಹ ಪ್ರಶ್ನೆ. ಏನು ಅಂತ ಕೇಳ್ತಾರೆ ಇಲ್ಲಿ? ಈಗ ಉದಾಹರಣೆಗೆ ತೆಗೆದುಕೊಳ್ಳಬೇಕಾದ್ರೆ, ಈಗ ಪ್ರಭುಪಾದರ ಜೀವನ ಕುರಿತಾಗಿ ನಾವು ತಿಳ್ಕೊಳ್ತೇವೆ. ಶ್ರೀಲ ಪ್ರಭುಪಾದರು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರನ್ನ ಭೇಟಿ ಮಾಡಿದರು. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಆದೇಶವನ್ನ ಕೊಡ್ತಾರೆ, ಪ್ರೀಚ್ ದಿಸ್ ವೇದಿಕ್ ಸೈನ್ಸ್ ಟು ಇಂಗ್ಲಿಷ್ ಸ್ಪೀಕಿಂಗ್ ಪೀಪಲ್. ಅಂದ್ರೆ ಇಂಗ್ಲಿಷ್ ನಲ್ಲಿ ಮಾತನಾಡುವಂತಹ ಜನರಿಗೆ ಈ ವೈದಿಕ ಜ್ಞಾನವನ್ನ ಕೊಡು ಅಂತ ಹೇಳಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಶ್ರೀಲ ಪ್ರಭುಪಾದರಿಗೆ ಒಂದು ಆದೇಶವನ್ನು ಕೊಡ್ತಾರೆ. ಆ ಆದೇಶವನ್ನ ಪಡೆದ ನಂತರ ಪ್ರಭುಪಾದರು ಏನು ಮಾಡಿದರು ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಅದಕ್ಕೆ ಉತ್ತರ ಶ್ರೀಲ ಪ್ರಭುಪಾದರ ಲೀಲಾಮೃತ. ಪ್ರಭುಪಾದರು ಏನೆಲ್ಲ ಮಾಡಿದ್ರು, ಯಾವ ರೀತಿಯಾಗಿ ಈ ಅಮೆರಿಕಾಗೆ ಹೋಗಿ ಈ ಒಂದು ಸಂಸ್ಥೆಯನ್ನ ಕಟ್ಟಿ ಪ್ರಪಂಚದಾದ್ಯಂತ ಹರಿಕೃಷ್ಣ ಮಂತ್ರವನ್ನ ಹೇಗೆ ಹರಡಿದರು, ಹೇಗೆ ಅವರು ಈ ಪುಸ್ತಕಗಳನ್ನ ಬರೆದು ಜನರಿಗೆ ಹಂಚಿದ್ರು ಇತ್ಯಾದಿಯಾಗಿ ಎಲ್ಲವೂ ಕೂಡ ತೆರೆದುಕೊಳ್ಳುತ್ತದೆ ಆ ಒಂದು ಪ್ರಶ್ನೆಯಿಂದ. ಹಾಗೆ ಇಲ್ಲಿ ರಾಜ ಪರೀಕ್ಷಿತನು ಕೇಳುವಂತಹ ಒಂದು ಪ್ರಶ್ನೆ ಏನಿದೆ, ಅದು ಸಮಸ್ತ ಭಾಗವತವನ್ನ ತೆರೆದುಕೊಳ್ಳುವಂತಹ ಪ್ರಶ್ನೆ. ನಾರದ ಮುನಿಗಳು ಏನು ಮಾಡಿದ್ರು? ನಾರದ ಮುನಿಗಳು ಏನು ಮಾಡಿದ್ರು ಅಂತ ಕೇಳುವುದಾದ್ರೆ ನಾವು ಅನೇಕ ವಿಚಾರಗಳನ್ನ ಇಲ್ಲಿ ಹೇಳಬಹುದು. ನಾರದ ಮುನಿಗಳ ಶಿಷ್ಯರು ಯಾರೆಲ್ಲ ಇದ್ದಾರೆ ಅಂತ ನೋಡುವುದಾದ್ರೆ ಅದು ತುಂಬಾ ದೊಡ್ಡ ಪಟ್ಟಿ. ಧ್ರುವ ಮಹಾರಾಜ, ಪ್ರಹ್ಲಾದ ಮಹಾರಾಜ, ವಸುದೇವ, ನಳಕುಬೇರ ಮಣಿಗ್ರೀವ, ಹರಿಯಶ್ವ, ಯುವನಶ್ವ, ಯುಧಿಷ್ಠಿರ ಮಹಾರಾಜ, ಪ್ರಾಚೇತಸರು, ಇನ್ನು ಅನೇಕ ಜನರು ನಾರದ ಮುನಿಗಳ ಶಿಷ್ಯರಾಗಿದ್ದಾರೆ. ನಾರದ ಮುನಿಗಳಿಗೆ ದೊಡ್ಡ ದೊಡ್ಡ ರಾಜರುಗಳು ಕೂಡ ಶಿಷ್ಯರಾಗಿದ್ದಾರೆ. ಹಾಗೆ ದರೋಡೆಕೋರರು ಮತ್ತು ತುಂಬಾ ಕೆಟ್ಟ ಜೀವನವನ್ನು ನಡೆಸ್ತಾ ಇದ್ದಂತಹ ವ್ಯಕ್ತಿಗಳು ಕೂಡ ನಾರದ ಮುನಿಗಳಿಂದ ಉಪದೇಶವನ್ನ ಪಡೆದು ತಮ್ಮ ಜೀವನವನ್ನ ಸಾರ್ಥಕಗೊಳಿಸಿಕೊಂಡಿದ್ದಾರೆ. ಈಗ ಈ ಎಲ್ಲಾ ಪ್ರಶ್ನೆಗಳಿಗೆ ಶುಕದೇವ ಗೋಸ್ವಾಮಿಗಳು ಉತ್ತರವನ್ನ ಕೊಡಬೇಕು. ನಾರದ ಮುನಿಗಳ ಎಲ್ಲಾ ಚಟುವಟಿಕೆಗಳ ಬಗ್ಗೆ. ಅಂದ್ರೆ ಇನ್ನು ಮುಂದಕ್ಕೆ ಭಾಗವತದಲ್ಲಿ ನಾರದ ಮುನಿಗಳ ಒಂದು ವಿಚಾರಗಳು ಬಹಳಷ್ಟು ಕಡೆಗಳಲ್ಲಿ ಬರ್ಲಿಕ್ಕಿದೆ. ಅದನ್ನ ಇಲ್ಲಿಯೇ ನಾವು ಅರ್ಥ ಮಾಡಿಕೊಳ್ಳಬಹುದು. ಈ ಒಂದು ಶ್ಲೋಕವನ್ನು ಕೂಡ ನಾವು ಗಮನಿಸಬಹುದು, ಎಷ್ಟೊಂದು ಚೆನ್ನಾಗಿ ಇದನ್ನ ಬರೆದಿದ್ದಾರೆ ಅಂತ ಹೇಳಿದ್ರೆ. ಈ ಮೊದಲನೆಯ ಒಂದು ಶ್ಲೋಕ, ಬ್ರಾಹ್ಮಣ ಚೋದಿತೋ ಬ್ರಹ್ಮನ್ ಗುಣಾಖ್ಯಾನೆ ಗುಣಸ್ಯ ಚ ಬ್ರಹ್ಮ ಬ್ರಹ್ಮ ಗುಣ ಗುಣ ಯಸ್ಮೈ ಯಸ್ಮೈ ಯಥಾ ಪ್ರಾಹ ನಾರದೋ ದೇವದರ್ಶನ. ಇಲ್ಲಿ ಅರ್ಥವನ್ನು ನಾವು ನೋಡುವುದಾದ್ರೆ, ಬ್ರಹ್ಮದೇವನಿಂದ ಸೂಚಿಸಲ್ಪಟ್ಟವನಾಗಿ ಬ್ರಹ್ಮನ್ ಅಂದ್ರೆ ವಿದ್ವಾಂಸರಾದ ಶುಕಮುನಿಗಳೇ. ಮೊದಲನೆಯ ಬ್ರಹ್ಮ ಅಂತ ಹೇಳಿದ್ರೆ ಬ್ರಹ್ಮದೇವರು, ಎರಡನೆಯದು ಬ್ರಹ್ಮನ್ ಅಂತ ಒಂದು ಸಂಬೋಧನೆ ಮಾಡಿರುವಂತದ್ದು ಶುಕಮುನಿಗಳಿಗೋಸ್ಕರ. ಅಂದ್ರೆ ವಿದ್ವಾಂಸರಾದ ಬ್ರಾಹ್ಮಣರೇ ಅಂತ ಕರೀಲಿಕ್ಕೆ ಬ್ರಹ್ಮನ್ ಅಂತ ಹೇಳಿ ಕರೆದಿದ್ದಾರೆ. ಗುಣಾಖ್ಯಾನೆ ಅಗುಣಸ್ಯ ಚ. ಗುಣಾಖ್ಯಾನೆ ಅಂತ ಹೇಳಿದ್ರೆ ದಿವ್ಯ ಗುಣಗಳ ವರ್ಣನೆ. ಅಗುಣಸ್ಯ ಚ ಅಂದ್ರೆ ಗುಣರಹಿತನಾಗಿರುವವನು. ಅಂದ್ರೆ ಗುಣರಹಿತನಾದಂತಹ ವ್ಯಕ್ತಿಯ ಗುಣಗಳನ್ನು ವಿವರಿಸಿ ಅಂತ ಹೇಳಿದಾಗೆ. ಯಾರು ಗುಣರಹಿತನಾದ ವ್ಯಕ್ತಿ? ಭಗವಂತನನ್ನು ನಿರ್ಗುಣ ಅಂತ ಕರೀತಾರೆ. ಅದರ ಅರ್ಥ ಏನು? ನಿರ್ಗುಣ ಅಂತ ಹೇಳಿದ್ರೆ ಗುಣಗಳು ಇಲ್ಲದವನು. ಹಾಗಾದ್ರೆ ಇಲ್ಲಿ ಗುಣ ಅಂತ ಹೇಳಿದ್ರೆ ಏನು? ಇಲ್ಲಿ ಮೊದಲ ಹೇಳಿದ ಗುಣ ಮತ್ತೆ ಎರಡನೇದು ವ್ಯತ್ಯಾಸ ಇದೆ. ಭಗವಂತ ಸಕಲ ಗುಣ ಸಂಪನ್ನ. ಅದರ ಅರ್ಥ ಭಗವಂತನಲ್ಲಿ ಎಲ್ಲಾ ಒಳ್ಳೆಯ ಗುಣಗಳು ಇವೆ. ಭಗವಂತ ನಿರ್ಗುಣ, ಭಗವಂತನಲ್ಲಿ ಯಾವುದೇ ಗುಣ ಇಲ್ಲ. ಹಾಗಾದ್ರೆ ಯಾವ ಗುಣ ಅದು? ಸತ್ವಗುಣ, ರಜೋಗುಣ, ತಮೋಗುಣಗಳ ಅನ್ನುವಂತಹ ಈ ಭೌತಿಕ ಕಲುಷತೆಯನ್ನ ಭಗವಂತನು ಹೊಂದಿಲ್ಲ. ಆದ್ರಿಂದ ಭಗವಂತ ನಿರ್ಗುಣ. ಹಾಗಾಗಿ ಇಲ್ಲಿ ಹೇಳೋದು ಗುಣಾಖ್ಯಾನೆ ಅಗುಣಸ್ಯ ಚ. ಅಗುಣಸ್ಯ, ಯಾರು ನಿರ್ಗುಣನಾಗಿದ್ದಾನೋ ಅವನ ಗುಣಗಳನ್ನ ವಿವರಿಸಿ. ಯಸ್ಮೈ ಯಸ್ಮೈ ಯಥಾ ಪ್ರಾಹ. ಯಸ್ಮೈ ಯಾರ್ಯಾರಿಗೆ ಹೇಳಿದರು. ಇಲ್ಲಿ ಯಾರು ಯಾರಿಗೆ ಅನ್ನೋ ಮಾತಿನಲ್ಲಿ ಎಲ್ಲರೂ ಬರ್ತಾರೆ. ಧ್ರುವ ಮಹಾರಾಜ, ಪ್ರಹ್ಲಾದ ಮಹಾರಾಜ, ಅನೇಕ ಜನರು, ನಳಕುಬೇರ, ಮಣಿಗ್ರವ, ಎಲ್ಲರಿಗೆ ಯಾರಿಗೆಲ್ಲ ನಾರದ ಮುನಿಗಳು ಉಪದೇಶವನ್ನ ಮಾಡಿದ್ದಾರೆ ಅವರೆಲ್ಲರೂ ಬರ್ತಾರೆ ಇದರಲ್ಲಿ. ಯಸ್ಮೈ ಯಥಾ ಪ್ರಾಹ. ನಾರದೋ ದೇವದರ್ಶನ. ನಾರದ ಮುನಿಗಳನ್ನ ಇಲ್ಲಿ ದೇವದರ್ಶನ ಅಂತ ಕರೆದಿದ್ದಾರೆ.
ದೇವತೆಗಳಂತೆಯೇ ಉತ್ತಮರಾದ ಕೇಳುಗರನ್ನು ಹೊಂದಿದ. ನಾರದ ಮುನಿಗಳು ಇಂದ್ರದೇವನಿಗೂ ಉಪದೇಶವನ್ನ ಮಾಡ್ತಾರೆ, ಹಿರಣ್ಯಕಶಿಪುವಿಗೂ ಉಪದೇಶವನ್ನ ಮಾಡ್ತಾರೆ. ಅಂತಹ ಶ್ರೇಷ್ಠರಾದಂತಹ ನಾರದ ಮುನಿಗಳು. ದೇವದರ್ಶನ ಅಂತ ಹೇಳಿದ್ರೆ ಇನ್ನೊಂದು ಅರ್ಥದಲ್ಲಿ ದೇವರ ದರ್ಶನವನ್ನ ಮಾಡಿಸುವವರು. ನಾರದ ಮುನಿಗಳ ದರ್ಶನವನ್ನ ಪಡೆದು ಅಂತ ಹೇಳಿದ್ರೆ ಅವರು ನಮ್ಮನ್ನ ಭಗವಂತನ ಬಳಿಗೆ ಕರೆದುಕೊಂಡು ಹೋಗ್ತಾರೆ. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ನಾರದ ಮುನಿಗಳ ದರ್ಶನವನ್ನ ಪಡೆಯುವುದು ಭಗವಂತನ ದರ್ಶನವನ್ನ ಪಡೆಯುವಷ್ಟೇ ಉತ್ತಮ. ಯಾಕಂದ್ರೆ ನಾರದ ಮುನಿಗಳು ಎಲ್ಲಿರ್ತಾರೋ ಭಗವಂತನು ಅಲ್ಲೇ ಇರ್ತಾನೆ. ನಾರದ ಮುನಿಗಳು ಮತ್ತು ಭಕ್ತರು ಎಲ್ಲಿ ಭಗವಂತನ ಗುಣಗಾನವನ್ನ ಮಾಡ್ತಾರೋ ಅಲ್ಲಿ ನಾನು ಇರ್ತೇನೆ ಅಂತೇಳಿ ಭಗವಂತನೇ ಹೇಳಿದ್ದಾನೆ. ಹಾಗಾಗಿ ಇಲ್ಲಿ ನಾರದರನ್ನ ದೇವದರ್ಶನ ಅಂತೇಳಿ ಕರೆದಿದ್ದಾರೆ. ನಾರದೋ ದೇವದರ್ಶನ. ದ ದ ಅನ್ನುವ ಪದವನ್ನ ಕೊಡುವುದಕ್ಕೆ ಹೇಳ್ತಾರೆ ಸಂಸ್ಕೃತದಲ್ಲಿ. ಪ್ರಧಾನ ದ ನಾರದ, ನಾರಾಯಣನನ್ನ ಕೊಡುವವರು, ಅದೇ ನಾರದ ಮುನಿಗಳು. ನಾರದ ಅಂತ ಹೇಳಿ ಇಲ್ಲಿ ಕರೆದಿದ್ದಾರೆ. ಭಾಗವತವನ್ನ ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ಮತ್ತು ಪರೀಕ್ಷಿತ ಮಹಾರಾಜನು ಪ್ರಯತ್ನ ಪೂರ್ವಕವಾಗಿ ಇದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸ್ತಿದ್ದಾರೆ. ಸುಮ್ಮನೆ ಸಮಯವನ್ನ ಕಳೆಯಲಿಕ್ಕೋಸ್ಕರ ಹೇಳ್ತಾ ಇರುವಂತಹ ಮಾತುಗಳಲ್ಲ ಇದು. ಅದನ್ನೇ ಇಲ್ಲಿ 2ನೇ ಶ್ಲೋಕದಲ್ಲಿ ನಾವು ಕಾಣ್ತೇವೆ. ಏತದ್ವೇದಿತುಮಿಚ್ಛಾಮಿ ತತ್ವಂ ತತ್ವವಿದಾಂಬರ ಹರೇರದ್ಭುತ ವೀರ್ಯಸ್ಯ ಕಥಾ ಲೋಕ ಸುಮಂಗಲ. ರಾಜನು ಹೇಳಿದನು, ಅದ್ಭುತ ಶಕ್ತಿಗಳಿಂದ ಕೂಡಿದ ಭಗವಂತನಿಗೆ ಸಂಬಂಧಿಸಿದ ಕಥನಗಳು ಎಲ್ಲ ಲೋಕದ ಜೀವಿಗಳಿಗೂ ಖಂಡಿತವಾಗಿಯೂ ಮಂಗಳಕರವಾಗಿವೆ. ಅವುಗಳನ್ನು ನಾನು ತಿಳಿಯ ಬಯಸುತ್ತೇನೆ, ದಯವಿಟ್ಟು ಹೇಳಿ. ಲೋಕ ಸುಮಂಗಲ, ಭಗವಂತನ ನಾಮವು ಅದು ಮಂಗಳಭ್ಯೋಪಿ ಮಂಗಳಂ, ಪಾವನೇಭ್ಯೋಪಿ ಪಾವನಂ. ಯಾವುದೇ ಒಂದು ಸಂದರ್ಭ ಇರಬಹುದು, ಅದು ಮಂಗಳಕರವಾಗಿರಬಹುದು ಅಥವಾ ಅಮಂಗಳಕರವಾಗಿರಬಹುದು ಭೌತಿಕವಾದಂತಹ ದೃಷ್ಟಿಯಿಂದ. ಅದು ಎರಡು ಸಂದರ್ಭಗಳಲ್ಲಿಯೂ ಕೂಡ ಭಗವಂತನ ನಾಮ ಸಂಕೀರ್ತನೆ ಮಂಗಳವನ್ನ ಉಂಟು ಮಾಡುವಂತಹದ್ದು. ಯಾವುದೋ ಒಂದು ಮನೆಯಲ್ಲಿ ಒಂದು ಮಗುವಿನ ಜನನವಾಯಿತು, ತುಂಬಾ ಶುಭ ಸಂದರ್ಭ, ಎಲ್ಲರಿಗೂ ಸಂತೋಷದ ಸಂದರ್ಭ, ಅಲ್ಲಿಯೂ ನಾವು ಸಂಕೀರ್ತನೆಯನ್ನ ಮಾಡ್ತೇವೆ. ಇನ್ನೊಂದು ಮನೆಯಲ್ಲಿ ಯಾವುದೋ ಮದುವೆ ಸಮಾರಂಭ ನಡೀತಾ ಇದೆ, ಅಲ್ಲಿಯೂ ಕೂಡ ನಾವು ಸಂಕೀರ್ತನೆಯನ್ನ ಮಾಡ್ತೇವೆ. ಮತ್ತೆ ಇನ್ನೊಂದು ಕಡೆಯಲ್ಲಿ ಯಾರೋ ಶರೀರವನ್ನ ತ್ಯಾಗ ಮಾಡಿದ್ದಾರೆ, ಅಲ್ಲಿಯೂ ಕೂಡ ನಾವು ಭಗವಂತನ ನಾಮವನ್ನೇ ಸಂಕೀರ್ತನೆ ಮಾಡುವಂತಹದ್ದು. ಅಂದ್ರೆ ಆ ಭಗವಂತನ ನಾಮಸ್ಮರಣೆ, ನಾಮ ಸಂಕೀರ್ತನೆ ಅದು ಎಲ್ಲಾ ಸಂದರ್ಭಗಳಲ್ಲೂ ಮಾಡುವಂತಹದ್ದು. ಲೋಕ ಸುಮಂಗಲ, ಎಲ್ಲಾ ಲೋಕಕ್ಕೆ ಮಂಗಳವನ್ನೇ ಉಂಟು ಮಾಡುವಂತಹ ಒಂದು ವಿಚಾರವಾಗಿದೆ. ಹಾಗಾಗಿ ನಾವು ಜಪ ಮಾಡಲಿಕ್ಕೆ, ಸಂಕೀರ್ತನೆ ಮಾಡಲಿಕ್ಕೆ ಯಾವುದೇ ಸಮಯ ಸಂದರ್ಭವನ್ನು ನೋಡುವಂತಹ ಅಗತ್ಯ ಇರುವುದಿಲ್ಲ. ಯಾವ ಸಂದರ್ಭದಲ್ಲಿಯೂ ಕೂಡ ಮಾಡಬಹುದಾದಂತಹ ಕಾರ್ಯ, ಎಲ್ಲವನ್ನು ಕೂಡ ಉತ್ತಮ, ಎಲ್ಲದಕ್ಕೂ ಕೂಡ ಈ ಸಂಕೀರ್ತನೆ ಮಾಡುವಂತಹದ್ದು ಯಾವ ಕಾಲದಲ್ಲಿಯೂ ಕೂಡ ಸಾಧ್ಯವಾಗುವಂತಹದ್ದು. ಮುಂದಕ್ಕೆ ಶುಕದೇವ ಗೋಸ್ವಾಮಿಗಳು, ಈ ಪರೀಕ್ಷಿತ ಮಹಾರಾಜನು ತನ್ನ ಮಾತುಗಳನ್ನ ಮುಂದುವರಿಸ್ತಾನೆ 3ನೇ ಶ್ಲೋಕದಲ್ಲಿ. ಕಥಯಸ್ವ ಮಹಾಭಾಗ ಯಥಾ ಯಥಾಹಂ ಅಖಿಲಾತ್ಮನಿ ಕೃಷ್ಣೇ ನಿವೇಶ ನಿಸ್ಸಂಗಂ ಮನಸ್ಯ ಶೇಖಲೇವರಂ. ಮಹಾಭಾಗ್ಯಶಾಲಿಗಳಾದ ಶುಕಮುನಿಗಳೇ, ದಯವಿಟ್ಟು ಶ್ರೀಮದ್ ಭಾಗವತದ ಕಥನವನ್ನು ಮುಂದುವರಿಸಿರಿ. ಆದುದರಿಂದ ನಾನು ನನ್ನ ಮನಸ್ಸನ್ನು ಪರಮಾತ್ಮನಾದ ಭಗವಾನ್ ಶ್ರೀಕೃಷ್ಣನಲ್ಲಿ ಸ್ಥಿರಗೊಳಿಸಿ ಭೌತ ಗುಣಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿ ನನ್ನ ಈ ಶರೀರವನ್ನು ತ್ಯಜಿಸಬಹುದು. ಪರೀಕ್ಷಿತ ಮಹಾರಾಜ ರಾತ್ರಿ ಹಗಲು ಈ ಶ್ರೀಮದ್ ಭಾಗವತವನ್ನ ಕೇಳಿಸಿಕೊಳ್ತಾ ಇರುವಂತಹದ್ದು. ಆಹಾರ ನಿದ್ರೆ ಯಾವುದೂ ಇಲ್ಲ, ನೀರು ಕೂಡ ಕುಡಿಯದೆ ಅವರು ನಿರಂತರವಾಗಿ ಶ್ರೀಮದ್ ಭಾಗವತದ ಶ್ರವಣವನ್ನ ಮಾಡ್ತಾ ಇದ್ದಾರೆ. ಅಂತಹ ಒಂದು ಹಂತಕ್ಕೆ ಪರೀಕ್ಷಿತ ಮಹಾರಾಜನು ಬಂದಿದ್ದಾನೆ. ಆತನು ತನ್ನ ಶರೀರವನ್ನ ಇದೇ ರೀತಿಯಾಗಿ ತ್ಯಾಗ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಇಲ್ಲಿ ಶುಕದೇವ ಗೋಸ್ವಾಮಿಗಳಿಗೆ ತಿಳಿಸ್ತಾ ಇದ್ದಾರೆ. ಮುಂದಕ್ಕೆ 4ನೆಯ ಶ್ಲೋಕ ಶ್ರವಣ ಮತ್ತು ಕೀರ್ತನದ ಒಂದು ಮಹತ್ವವನ್ನ ಇಲ್ಲಿ ಹೇಳ್ತಾರೆ. ಶೃಣ್ವತಾ ಶ್ರದ್ಧಯಾ ನಿತ್ಯಂ ಗೃಣತಶ್ಚ ಸ್ವಚೇಷ್ಟಿತಂ ಕಾಲೇ ನಾನಾತಿ ದೀರ್ಘೇಣ ಭಗವಾನ್ ವಿಶತೆ ಹೃದಿ ಪ್ರವಿಷ್ಟ ಕರ್ಣರಂಧ್ರೇಣ ಸ್ವಾನಾಂ ಭಾವಸರೋರುಹಂ
ಧುನೋತಿ ಶಮಲಂ ಕೃಷ್ಣ ಸಲಿಲಸ್ಯ ಯಥಾ ಶರತ್. ಶ್ರೀಮದ್ ಭಾಗವತದ ಮಹಾತ್ಮೆಯನ್ನು ತಿಳಿಸುವಾಗ ಈ ಎರಡು ಶ್ಲೋಕಗಳನ್ನು ಹೇಳ್ತಾರೆ. ಅಂದ್ರೆ ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡುವುದರಿಂದ ಏನು ಪ್ರಯೋಜನ? ಶೃಣ್ವತಃ ಶ್ರದ್ಧೆಯ ನಿತ್ಯಂ. ಶ್ರೀಮದ್ ಭಾಗವತವನ್ನು ಸದಾ ಕ್ರಮಬದ್ಧವಾಗಿ ಶ್ರವಣ ಮಾಡುವವರು ಮತ್ತು ವಿಷಯವನ್ನು ಅತಿ ಗಂಭೀರವಾಗಿ ಪರಿಗಣಿಸುವವರ ಹೃದಯಗಳಲ್ಲಿ ಅತ್ಯಲ್ಪ ಕಾಲದಲ್ಲಿಯೇ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನು ವ್ಯಕ್ತನಾಗುತ್ತಾನೆ. ಭಗವಾನ್ ವಿಶತೆ ಹೃದಿಹಿ. ಇಲ್ಲಿ ನ ಅತಿ ದೀರ್ಘೇಣ, ದೀರ್ಘೇಣ ಅಥವಾ ಅತಿ ದೀರ್ಘೇಣ ಅಂತ ಹೇಳಿದ್ರೆ ಬಹಳ ಸಮಯದ ನಂತರ, ನ ಅತಿ ದೀರ್ಘೇಣ ಅಂತ ಹೇಳಿದ್ರೆ ಬಹಳ ಬೇಗ, ತಕ್ಷಣವೇ ಮುಂದಕ್ಕೆ. ನಾವು ಮೊದಲನೆಯ ಸ್ಕಂದದ ಮೊದಲನೆಯ ಅಧ್ಯಾಯದಲ್ಲಿ ನೋಡಿದ್ದೇವೆ, ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂವಾ ಪರೇರೀಶ್ವರ ಸದ್ಯೋ ಹೃದಯವರುದ್ಯತೇತ್ರ ಕೃತಿಭಿ ಶುಶ್ರೂಷುಭಿ ತಕ್ಷಣಾತ್. ತಕ್ಷಣಾತ್ ಅಂತ ಹೇಳ್ತಾರೆ, ಅಂದ್ರೆ ತಕ್ಷಣವೇ ಭಗವಂತ ಬಂದು ಅವರ ಒಂದು ಹೃದಯದಲ್ಲಿ ನೆಲೆಸ್ತಾನೆ. ತುಂಬಾ ತಡ ಮಾಡುವುದಿಲ್ಲ, ಬಹಳ ಬೇಗ ಬರ್ತಾನೆ. ಯಾವಾಗ ನೀವು ಶ್ರೀಮದ್ ಭಾಗವತ ಪುಸ್ತಕವನ್ನು ತೆರೀತೀರಾ, ಯಾವಾಗ ನೀವು ಅದನ್ನು ಓದ್ಲಿಕ್ಕೆ ಶುರು ಮಾಡ್ತೀರಾ, ತಕ್ಷಣವೇ ನಮ್ಮ ಹೃದಯದಲ್ಲಿ ಭಗವಂತ ಬಂದು ನೆಲೆಸ್ತಾನೆ. ಹೇಳ್ತಾ ಇರುವಂತದ್ದು ಯಾರು? ಪರೀಕ್ಷಿತ ಮಹಾರಾಜ. ಇದನ್ನ ವೇದವ್ಯಾಸ ಮುನಿಗಳು ಶ್ರೀಮದ್ ಭಾಗವತದಲ್ಲಿ ಬರೆದಿದ್ದಾರೆ. ಅಂದ್ರೆ ಈ ಒಂದು ವಿಚಾರವನ್ನ ನಾವು ಎಷ್ಟು ಗಂಭೀರವಾಗಿ ಪರಿಗಣಿಸಬೇಕು. ಭಗವಂತ ನಮ್ಮ ಹೃದಯದಲ್ಲಿ ಬಂದು ನೆಲೆಸಿದ್ದಾನೆ ಅಂತ ಹೇಳಿದ್ರೆ ಮತ್ತೆ ಅದಕ್ಕಿಂತ ಹೆಚ್ಚಿನದ್ದೇನೂ ಕೂಡ ನಮಗೆ ಜೀವನದಲ್ಲಿ ಅಗತ್ಯ ಇಲ್ಲ. ಇದೇ ನಮ್ಮ ಜೀವನದ ಸಾರ್ಥಕ್ಯ. ಹಾಗಾದ್ರೆ ನಮಗೆ ಇನ್ನೊಂದು ಪ್ರಶ್ನೆ ಬರ್ಬೋದು, ಎಲ್ಲರ ಹೃದಯದಲ್ಲಿ ಭಗವಂತ ಬರ್ಲಿಕ್ಕೆ ಹೇಗೆ ಸಾಧ್ಯ? ನಮ್ಮ ಹೃದಯದಲ್ಲಿ ಕಾಮಕ್ರೋಧಾದಿಗಳು ತುಂಬಾ ಇವೆ, ತುಂಬಿ ಹೋಗಿದೆ. ಅಂತಹ ಒಂದು ಕೆಟ್ಟ ಪರಿಸರದಲ್ಲಿ ಭಗವಂತ ಬಂದು ನಿಲ್ಲುವಂತಹದ್ದು ಅಂತ ಹೇಳಿದ್ರೆ ಅದು ಹೇಗೆ ಸಾಧ್ಯ? ಅದಕ್ಕೆ ಎರಡನೇ ಅಂದ್ರೆ 5ನೇ ಶ್ಲೋಕದಲ್ಲಿ ಉತ್ತರವನ್ನು ಹೇಳಿದ್ದಾರೆ. ಪ್ರವಿಷ್ಟ ಕರ್ಣರಂಧ್ರೇಣ ಸ್ವಾನಾಂ ಭಾವ ಸರೋರುಹಂ. ಪ್ರವಿಷ್ಟ ಅಂದ್ರೆ ಪ್ರವೇಶವನ್ನ ಪಡೆಯುವಂತಹದ್ದು. ಯಾವುದರ ಮೂಲಕ? ಕರ್ಣರಂಧ್ರೇಣ, ಕಿವಿಗಳ ತೂತುಗಳಿಂದ ಆ ಶ್ರೀಮದ್ ಭಾಗವತವು ನಮ್ಮ ಹೃದಯವನ್ನ ಪ್ರವೇಶಿಸ್ತದೆ. ಹೃದಯವನ್ನ ಪ್ರವೇಶಿಸಿ ಏನು ಮಾಡ್ತದೆ? ಆ ಹೃದಯವನ್ನ ಸ್ವಚ್ಛಗೊಳಿಸ್ತದೆ. ಶ್ರೀಮದ್ ಭಾಗವತಕ್ಕೂ ಭಗವಂತ ಶ್ರೀಕೃಷ್ಣನಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಭಗವಂತನ ಒಂದು ಶಬ್ದ ರೂಪ ಅದೇ ಶ್ರೀಮದ್ ಭಾಗವತ. ಆ ಶ್ರೀಮದ್ ಭಾಗವತವೇ ನಮ್ಮ ಹೃದಯವನ್ನ ಸ್ವಚ್ಛಗೊಳಿಸಲಿಕ್ಕೆ ಎಲ್ಲಾ ಕಾರ್ಯವನ್ನು ಮಾಡ್ತದೆ. ಅಂದ್ರೆ ನೀವು ಪ್ರತ್ಯೇಕವಾದಂತಹ ಯಾವುದೇ ಪ್ರಯತ್ನವನ್ನ ಮಾಡುವುದು ಬೇಕಾಗಿಲ್ಲ. ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡಿ ಸಾಕು. ನಿಮ್ಮ ಹೃದಯದಲ್ಲಿ ಕಾಮಕ್ರೋಧಾದಿಗಳು ಎಷ್ಟೇ ಇದ್ರೂ ಕೂಡ ಅದೆಲ್ಲವನ್ನು ಸ್ವಚ್ಛಗೊಳಿಸುವಂತಹ ಜವಾಬ್ದಾರಿಯನ್ನ ಭಗವಂತನು ತಾನೇ ಹೊತ್ತುಕೊಳ್ತಾನೆ. ಆ ರೀತಿಯಾಗಿ ಸ್ವಚ್ಛಗೊಳಿಸಿದಂತಹ ಹೃದಯದಲ್ಲಿ ಭಗವಂತ ತಾನೇ ಬಂದು ನಿಲ್ತಾನೆ. ಅಂದ್ರೆ ನಮ್ಮಿಂದ ಏನೆಲ್ಲ ಕೆಲಸ ಆಗಬೇಕೋ ಅದನ್ನು ಭಗವಂತನೇ ಸ್ವತಃ ಮಾಡಿಸಿಕೊಳ್ತಾನೆ ನಮ್ಮಿಂದಾಗಿ. ಅದೆಲ್ಲವನ್ನು ಕೂಡ ಅವನೇ ಮಾಡ್ತಾನೆ. ಧುನೋತಿ ಶಮಲಂ ಕೃಷ್ಣ ಸಲಿಲಸ್ಯ ಯಥಾ ಶರತ್. ಶರದ್ ಋತು, ಈ ಶರದ್ ಋತುವಿನಲ್ಲಿ ಅಥವಾ ಶರತ್ಕಾಲದಲ್ಲಿ ಮಳೆ ಬರ್ತದೆ. ಯಾವ ರೀತಿಯಾಗಿ ಮಳೆ ಬರ್ತದೆ? ಈಗ ವರ್ಷ ಋತು ಮತ್ತೆ ಶರದ್ ಋತು. ವರ್ಷ ಋತು ಆದ್ಮೇಲೆ ಶರದ್ ಋತು ಬರುವಂತದ್ದು. ವರ್ಷ ಋತುವಿನಲ್ಲಿ ತುಂಬಾ ಜೋರಾಗಿ ಮಳೆ ಬರ್ತದೆ. ಎಲ್ಲ ಕಡೆ ಕೆಸರು, ನದಿಗಳಲ್ಲಿ ಹರಿಯುವಂತಹ ನೀರು ತುಂಬಾ ಕೆಂಪಾಗಿರ್ತದೆ, ಅಷ್ಟು ಜೋರಾಗಿ ಮಳೆ ಬಂದಿರ್ತದೆ. ಆದ್ರೆ ಶರದ್ ಋತುವಿನಲ್ಲಿ ಬರುವಂತಹ ಮಳೆ ಅದು ತುಂಬಾ ಮಂದವಾಗಿ ಬರುವಂತಹದ್ದು. ಆ ಮಳೆಗೆ ಎಲ್ಲಾ ಕೆರೆ ತೊರೆಗಳೆಲ್ಲ ತಮ್ಮಲ್ಲಿರುವಂತಹ ಕಶ್ಮಲಗಳನ್ನೆಲ್ಲ ಕಳೆದುಕೊಂಡು ಶುದ್ಧವಾಗುವಂತಹ ಒಂದು ಹಂತ ಅದು ಶರದ್ ಋತು ಅಂತ ಹೇಳ್ತೇವೆ. ಶರತ್ಕಾಲ ಬಹಳ ಉತ್ತಮವಾದಂತಹ ಒಂದು ಕಾಲ ಅದು. ಅಂತಹ ಕಾಲದ ಹಾಗೆ ಆ ಶರತ್ಕಾಲ ಬಂದಾಗ ಹೇಗೆ ಇಡೀ ಪ್ರಕೃತಿಯು ಒಂದು ಹಚ್ಚ ಹಸುರಾಗಿ ಶುದ್ಧತೆಯಿಂದ ಕಂಗೊಳಿಸ್ತದೋ ಆ ರೀತಿಯಾಗಿ ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡುವಂತಹ ವ್ಯಕ್ತಿಯ ಜೀವನ ಅಷ್ಟು ಶುಭ್ರವಾಗ್ತದೆ, ಅಷ್ಟು ಒಂದು ಉತ್ತಮವಾದಂತಹ ಜೀವನವನ್ನ ಆತನು ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಭಗವಂತನ ಧಾಮಕ್ಕೆ ಹೋಗುವಂತಹ ಅರ್ಹತೆಯನ್ನ ಆತನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಸಲಿಲಸಿ ಯಥಾ ಶರತ್. ಆ ಸಲಿಲ ನೀರು, ಶರತ್ಕಾಲದ ಮಳೆ ಹೇಗೆ ಜಲಾಶಯವನ್ನ ಶುದ್ಧಗೊಳಿಸ್ತದೋ ಹಾಗೆ ಈ ಶ್ರೀಮದ್ ಭಾಗವತವು ನಮ್ಮ ಹೃದಯವನ್ನ ಶುದ್ಧಗೊಳಿಸ್ತದೆ. ಪರಮಾತ್ಮನಾದ ಭಗವಾನ್ ಶ್ರೀಕೃಷ್ಣನ ಶುದ್ಧ ಅವತಾರ ಅಂದ್ರೆ ಶ್ರೀಮದ್ ಭಾಗವತ ಆತ್ಮ ಸಾಕ್ಷಾತ್ಕಾರ ಹೊಂದಿದ ಭಕ್ತನ ಹೃದಯದಲ್ಲಿ ಪ್ರವೇಶಿಸುತ್ತದೆ. ಅವನ ಪ್ರೇಮ ಸಂಬಂಧಿಯಾದ ಕಮಲದಲ್ಲಿ ಪ್ರತಿಷ್ಠಾಪಿತವಾಗುತ್ತದೆ ಮತ್ತು ಅದರಿಂದ ಕಾಮ, ಕ್ರೋಧ, ಮೋಹಗಳಂತಹ ಐಹಿಕ ಸಂಸರ್ಗಗಳ ಕಶ್ಮಲಗಳನ್ನು ಶುದ್ಧಗೊಳಿಸುತ್ತದೆ. ಹಾಗೆ ಅದು ಕೆಸರಿನಿಂದ ಕೂಡಿದ ಕೊಳಗಳ ಮೇಲೆ ಬೀಳುವ ಶರತ್ಕಾಲದ ಮಳೆಯಂತೆ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಶ್ರೀಮದ್ ಭಾಗವತವನ್ನು ನಾವು ಯಾರಿಂದ ಕೇಳಬೇಕು?
ಭಾಗವತದಲ್ಲಿ ಎರಡು ವಿಧ, ಒಂದು ಪುಸ್ತಕ ಭಾಗವತ, ಇನ್ನೊಂದು ವ್ಯಕ್ತಿ ಭಾಗವತ. ಭಾಗವತ ಪುಸ್ತಕದಿಂದ ಅಂದ್ರೆ ಶ್ರೀಮದ್ ಭಾಗವತ ಶ್ರೀಲ ಪ್ರಭುಪಾದರು ಏನು ಬರೆದುಕೊಟ್ಟಿದ್ದಾರೆ, ಈ ಶುದ್ಧ ಭಕ್ತರ ಕೈಯಿಂದ ನಾವೇನು ಪಡೆದಿದ್ದೇವೆ, ಇದನ್ನ ಓದಿ ನಾವು ಶ್ರೀಮದ್ ಭಾಗವತವನ್ನ ತಿಳಿದುಕೊಳ್ಳಬಹುದು. ಅಥವಾ ಯಾರು ಭಾಗವತರ ಆಗಿದ್ದಾರೆ ಅಂದ್ರೆ ಶ್ರೀಮದ್ ಭಾಗವತದಲ್ಲಿ ಹೇಳಿದ ರೀತಿಯಲ್ಲಿಯೇ ತಮ್ಮ ಜೀವನವನ್ನು ನಡೆಸ್ತಾರೆ, ಅಂತಹ ವ್ಯಕ್ತಿಗಳಿಂದ ನಾವು ಶ್ರೀಮದ್ ಭಾಗವತವನ್ನ ಕೇಳಿ ತಿಳಿದುಕೊಳ್ಳಬೇಕು. ಯಾರು ಈ ಒಂದು ಹಣಕ್ಕೋಸ್ಕರ ಅಥವಾ ಅದನ್ನೊಂದು ಉದ್ಯೋಗದ ರೀತಿಯಲ್ಲಿ ಶ್ರೀಮದ್ ಭಾಗವತವನ್ನ ಹೇಳ್ತಾರೋ ಅಂತಹವರಿಂದ ನಾವು ಶ್ರೀಮದ್ ಭಾಗವತವನ್ನ ಕೇಳಿಸಿಕೊಂಡ್ರೆ ಈ ಒಂದು ಫಲವು ನಮಗೆ ದೊರಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತನ ಶುದ್ಧ ಭಕ್ತರಿಂದ ಅಂದ್ರೆ ಶ್ರೀಲ ಪ್ರಭುಪಾದರು ಮತ್ತು ಶ್ರೀಲ ಪ್ರಭುಪಾದರ ಶಿಷ್ಯರು ಇವರಿಂದ ನಾವು ಈ ಶ್ರೀಮದ್ ಭಾಗವತವನ್ನ ಕೇಳಿ ತಿಳಿದುಕೊಳ್ಳಬೇಕು. ಹಾಗೆ ಮಾಡುವುದರಿಂದ ನಮಗೆ ಈ ಶ್ರೀಮದ್ ಭಾಗವತದ ನಿಜವಾದ ಪ್ರಯೋಜನ ಏನಿದೆ ಅದನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. 6ನೇ ಶ್ಲೋಕ. ಧೌತಾತ್ಮ ಪುರುಷ ಕೃಷ್ಣ ಪಾದ ಮೂಲಂ ನ ಮುಂಚತಿ ಮುಕ್ತ ಸರ್ವ ಪರಿಕ್ಲೇಶ ಪಾಂಥ ಸ್ವಶರಣಂ ಯಥಾ. ಪಾಂಥ ಅಂತ ಹೇಳಿದ್ರೆ ಒಬ್ಬ ಪ್ರಯಾಣಿಕ ಬೇರೆ ಬೇರೆ ಕಡೆಗಳಲ್ಲಿ ಪ್ರಯಾಣ ಮಾಡ್ತಾ ಇರ್ತಾನೆ. ನಾವು ಕೂಡ ಯಾತ್ರೆಗೆಲ್ಲ ಹೋಗ್ತೇವೆ. ಒಮ್ಮೆ ಯಾವಾಗ ಮನೆಗೆ ಮುಟ್ಟುವುದಿಲ್ಲ ಅಂತ ಅನಿಸ್ತದೆ, ಕೆಲವೊಮ್ಮೆ ತುಂಬಾ ಆಯಾಸ ಆದಾಗ. ಮನೆಗೆ ತಲುಪಿದ ಮೇಲೆ ನಮಗೆ ಆ ಒಂದು ತೃಪ್ತಿ ಆಗುವಷ್ಟು ನಾವು ಬೇಕಾದಷ್ಟು ರೆಸ್ಟ್ ಮಾಡಬಹುದು, ಬಹಳಷ್ಟು ಸಮಯಾವಕಾಶ ನಾವು ಅದಕ್ಕೆ ಪಡೆಯುತ್ತೇವೆ. ನಮಗೆ ಆದಂತಹ ಆಯಾಸ ಎಲ್ಲವೂ ಕೂಡ ದೂರವಾಗುತ್ತದೆ. ಹಾಗೆ ಇಲ್ಲಿ ಹೇಳ್ತಾರೆ, ಯಾರ ಹೃದಯವು ಭಗವಂತನ ಭಕ್ತಿ ಸೇವೆಯ ವಿಧಾನದಿಂದ ಒಮ್ಮೆ ಶುದ್ಧವಾಗುತ್ತದೆಯೋ, ಹಿಂದೆ ಹೇಳಿದ ಹಾಗೆ ಶಲಿಲತ್ ಯಸ್ಯ ಯಥಾಶರತ್, ಒಮ್ಮೆ ಹೀಗೆ ಆದ್ರೆ ಅಂದ್ರೆ ನಾವು ಒಮ್ಮೆ ಶ್ರವಣವನ್ನ ಮಾಡಿದ್ರೆ ಭಾಗವತವನ್ನ ಏನಾಗ್ತದೆ, ಅಂತಹ ಶುದ್ಧ ಭಕ್ತನು ಭಗವಾನ್ ಶ್ರೀಕೃಷ್ಣನ ಪಾದಕಮಲಗಳನ್ನು ಎಂದಿಗೂ ಬಿಡುವುದಿಲ್ಲ. ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದನ್ನು ಯಾರಾದರೂ ಪಡೆದ ಮೇಲೆ ಅದನ್ನು ಬಿಡುವುದುಂಟಾ? ಖಂಡಿತವಾಗಿಯೂ ಬಿಡುವುದಿಲ್ಲ. ಏಕೆಂದರೆ ಕಷ್ಟಕರವಾದ ಪ್ರಯಾಣದ ನಂತರ ಮನೆಗೆ ಹಿಂದಿರುಗಿದ ಪ್ರಯಾಣಿಕನು ತೃಪ್ತಿಗೊಳ್ಳುವ ಹಾಗೆ ಅವನು ಪರಿಪೂರ್ಣ ತೃಪ್ತನಾಗುತ್ತಾನೆ, ಸಂಪೂರ್ಣವಾದಂತಹ ತೃಪ್ತಿಯನ್ನು ಹೊಂದುತ್ತಾನೆ ಆ ವ್ಯಕ್ತಿ. ಆ ಬಳಲಿದಂತಹ ಪ್ರಯಾಣಿಕ ತಾನು ತೃಪ್ತಿಯನ್ನ ಪಡೆದ ಹಾಗೆ. ಇದೊಂದು ಹೋಲಿಕೆ ಅಷ್ಟೇ. ನಮಗೆ ಕೂಡ ಜೀವನದಲ್ಲಿ ಈ ಜೀವನ ಇರುವುದೇ ಹಾಗೆ, ಸುಖ ಮತ್ತೆ ದುಃಖಗಳು ಎರಡೂ ಬರ್ತಾ ಇರ್ತವೆ. ಯಾರಿಗೂ ಸುಖವೇ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾರಿಗೂ ದುಃಖವೇ ಬರಲಿಕ್ಕೆ ಸಾಧ್ಯ ಇಲ್ಲ. ಸುಖಸ್ಯ ಅನಂತರಂ ದುಃಖಂ, ದುಃಖಸ್ಯ ಅನಂತರಂ ಸುಖಂ. ಈಗೇನೋ ಸುಖ ಇದೆ ಅಂತ ಅಂದ್ಕೊಂಡ್ರೆ ಅದರ ನಂತರ ದುಃಖ ಇದೆ. ಈಗ ದುಃಖ ಇದೆ ಅಂತ ಅಂದ್ಕೊಂಡ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ಸುಖವು ಬರ್ತದೆ. ಆದ್ರೆ ಈ ಒಂದು ಗೊಂದಲ, ಇದನ್ನ ಭವಸಾಗರ ಅಂತ ಹೇಳ್ತೇವೆ. ಹೀಗೆ ಸಾಗರದಲ್ಲಿ ಅಲೆಗಳು ಒಮ್ಮೆ ಮೇಲೆ ಒಮ್ಮೆ ಕೆಳಗೆ. ನಾವು ಸಾಗರದಲ್ಲಿ ಬಿದ್ರೆ ಅದು ನಮ್ಮನ್ನ ಕೆಲವೊಮ್ಮೆ ಮೇಲೆ ತಗೊಂಡು ಹೋಗ್ತದೆ, ಕೆಲವೊಮ್ಮೆ ಕೆಳಗೆ ಆಗ್ತದೆ, ಮೇಲೆ ಕೆಳಗೆ. ಆದ್ರೆ ನಾವು ದೋಣಿಯಲ್ಲಿ ಕುಳಿತುಕೊಂಡ್ರೆ ಆ ಒಂದು ಸಾಗರದ ಅಲೆಗಳ ಪ್ರಭಾವ ನಮ್ಮಲ್ಲಿ ಬರುವುದಿಲ್ಲ. ಆ ರೀತಿಯಾದಂತಹ ಈ ದೋಣಿಯನ್ನ, ಈ ಶ್ರೀಮದ್ ಭಾಗವತ ಅನ್ನುವಂತಹ ಒಂದು ದೋಣಿ, ಈ ಹಡಗನ್ನು ನಾವು ಪಡೆದುಕೊಳ್ಳಬೇಕು. ಈ ಹಡಗಿನ ನಾವಿಕ ಶುದ್ಧ ಭಕ್ತರಾದಂತಹ ಶ್ರೀಲ ಪ್ರಭುಪಾದರು. ಅವರು ನಮ್ಮನ್ನ ಸರಿಯಾದಂತಹ ಒಂದು ದಾರಿಗೆ ಕರೆದುಕೊಂಡು ಹೋಗ್ತಾರೆ. ಇದು ಶ್ರೀಮದ್ ಭಾಗವತವನ್ನ ನಿತ್ಯವೂ ಶ್ರವಣ ಮಾಡುವುದರಿಂದ ನಮಗೆ ಆಗುವಂತಹ ಒಂದು ದೊಡ್ಡ ಪ್ರಯೋಜನ. ಹಾಗೆ ನಮ್ಮ ಹೃದಯವನ್ನು ಕೂಡ ನಾವು ಶುದ್ಧವಾಗಿ ಇಟ್ಟುಕೊಳ್ಳಬೇಕು. ನಾವು ಇದನ್ನ ಹೇಗೆ ನಾಮಾಪರಾಧದಲ್ಲಿ 7ನೇದ್ದು ನಾಮ್ನೋ ಬಲಾದಿಯ ಸಿಹಿ ಪಾಪ ಬುದ್ಧಿ ಅಂತೇಳಿ, ಕೃಷ್ಣ ಹೇಗೂ ಶುದ್ಧಗೊಳಿಸ್ತಾನಲ್ಲ, ಇನ್ನೇನು ತೊಂದರೆ ಇಲ್ಲ ಅಂತೇಳಿ ನಮಗೆ ಪಾಪಗಳನ್ನ ಮಾಡಲಿಕ್ಕೆ ಇದೊಂದು ಲೈಸೆನ್ಸ್ ಇದ್ದ ಹಾಗೆ ಅಲ್ಲ. ನಮ್ಮ ಹೃದಯವನ್ನ ನಾವು ಶುದ್ಧವಾಗಿಟ್ಟುಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ಆ ಹರಿಯ ನಿವಾಸ ಇದು. ಆ ಹರಿಯ ನಿವಾಸವಾದಂತಹ ಹೃದಯವನ್ನ ನಾವು ಯಾವಾಗಲೂ ಶುದ್ಧವಾಗಿಟ್ಟುಕೊಳ್ಳಬೇಕು. ಅದರಲ್ಲಿ ಕಶ್ಮಲವು ಬರದಂತೆ ನೋಡಿಕೊಳ್ಳಬೇಕು. ಹೇಗೆ ಕಶ್ಮಲವನ್ನ ತಡೆಯುವಂತದ್ದು? ನಮ್ಮ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಏನಿದೆ, ಈ 5 ಇಂದ್ರಿಯಗಳಿಂದ ಒಳ್ಳೆಯ ವಿಚಾರಗಳನ್ನ ಮಾತ್ರ ನೋಡಬೇಕು, ಒಳ್ಳೆಯ ವಿಚಾರಗಳನ್ನ ಮಾತ್ರ ಕೇಳಬೇಕು. ಒಳ್ಳೆಯ ವಿಚಾರಗಳು ಅಂದ್ರೆ ಭಗವಂತನಿಗೆ ಸಂಬಂಧಿಸಿದಂತಹ ವಿಚಾರಗಳು. ಎಲ್ಲ ಇಂದ್ರಿಯಗಳನ್ನು ಕೂಡ ಭಗವಂತನ ಸೇವೆಯಲ್ಲಿ ತೊಡಗಿಸುವ ಮುಖಾಂತರವಾಗಿ ನಾವು ನಮ್ಮ ಹೃದಯವನ್ನ ಶುದ್ಧವಾಗಿಟ್ಟುಕೊಳ್ಳಿಕ್ಕೆ ಸಾಧ್ಯ ಇದೆ. ಹೇಗೆ ಒಬ್ಬ ಗರ್ಭಿಣಿ ಸ್ತ್ರೀ ತನ್ನ ಶಿಶುವನ್ನ ತುಂಬಾ ಜಾಗರೂಕತೆಯಿಂದ ನೋಡಿಕೊಳ್ತಾಳೆ. ಅವಳು ಏನನ್ನೇ ತಿನ್ನುವುದಿದ್ರು
ಅವಳಿಗೊಂದು ಯೋಚನೆ ಬರುತ್ತದೆ, ನಾನು ಇದನ್ನು ತಿಂದ್ರೆ ನನ್ನ ಹೊಟ್ಟೆಯಲ್ಲಿರುವ ಮಗುವಿಗೆ ಒಳ್ಳೆಯದೋ ಕೆಟ್ಟದ್ದೋ, ನಾನು ಈ ತರ ವಿಚಾರಗಳನ್ನ ಕೇಳಿಸಿಕೊಂಡ್ರೆ ನನ್ನ ಮಗುವಿಗೆ ಏನಾದ್ರೂ ಒಳ್ಳೇದಾಗ್ತದೋ ಅಥವಾ ಕೆಟ್ಟದಾಗಬಹುದು. ಪ್ರತಿಯೊಂದು ವಿಚಾರದಲ್ಲಿಯೂ ಆ ಒಂದು ಯೋಚನೆ ಆಕೆಗೆ ಬರ್ತಾ ಇರ್ತದೆ. ಹಾಗೆಯೇ ಒಬ್ಬ ಶುದ್ಧ ಭಕ್ತನಾದಂತಹ ವ್ಯಕ್ತಿ ಏನನ್ನೇ ಮಾಡುವ ಮೊದಲು ಒಂದು ವಿಚಾರ ಅವನಿಗೆ ಬರಬೇಕು. ಏನು ಅಂತ ಹೇಳಿದ್ರೆ, ನಾನು ಇದನ್ನು ಮಾಡಿದ್ರೆ ಕೃಷ್ಣನಿಗೆ ತೃಪ್ತಿ ಆಗ್ತದಾ, ಅಥವಾ ಕೃಷ್ಣನಿಗೆ ಬೇಸರ ಆಗ್ತದಾ, ಕೃಷ್ಣನಿಗೆ ಸಿಟ್ಟು ಬರ್ತದಾ. ಆ ರೀತಿಯಾಗಿ ಅವನು ಪ್ರತಿಯೊಂದನ್ನು ಕೂಡ ಪರೀಕ್ಷೆ ಮಾಡಿ ಆತನು ತನ್ನ ಹೆಜ್ಜೆಯನ್ನ ಮುಂದಿಡಬೇಕು. ಹೀಗೆ ಮಾಡುವುದರಿಂದ ಈ ಭೌತಿಕ ಪ್ರಪಂಚದಲ್ಲಿದ್ರೂ ನಾವು ವೈಕುಂಠದಲ್ಲಿ ಇದ್ದಂತಹ ಒಂದು ಜೀವನವನ್ನ ನಡೆಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇಷ್ಟು ಹೇಳಿದ ನಂತರ ಪರೀಕ್ಷಿತ ಮಹಾರಾಜನು ತನ್ನ ಪ್ರಶ್ನೆಗಳನ್ನ ಪ್ರಾರಂಭಿಸ್ತಾನೆ. ಈಗ 7ನೆಯ ಅಧ್ಯಾಯದಿಂದ 7ನೆಯ ಶ್ಲೋಕದಿಂದ 23ನೆಯ ಶ್ಲೋಕದವರೆಗೆ ಪರೀಕ್ಷಿತನ ನಾನಾ ಪ್ರಶ್ನೆಗಳು ಪ್ರಾರಂಭ ಆಗ್ತವೆ. ನೀವು ಪುಸ್ತಕದಲ್ಲಿ ಗಮನಿಸಬಹುದು. ಈ ಪ್ರಶ್ನೆಗಳಲ್ಲಿ 2 ರೀತಿಯಾದಂತಹ ಪ್ರಶ್ನೆಗಳಿವೆ. ಮೊದಲನೇದಾಗಿ ಜೀವ ಮತ್ತೆ ಈಶ್ವರ ಅವರಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು. ನಂತರ 2ನೇ ವಿಭಾಗದಲ್ಲಿ ಕಾಲ ಮತ್ತೆ ಕರ್ಮ ಇದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು. ಜೀವ, ಈಶ್ವರ, ಕಾಲ ಮತ್ತೆ ಕರ್ಮ ಈ ವಿಚಾರಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳಿಗೆ ಉತ್ತರವಾಗಿ ಶ್ರೀಮದ್ ಭಾಗವತದ ಮುಂದಿನ ಎಲ್ಲಾ ಸ್ಕಂದಗಳು, ಅಂದ್ರೆ ಕೊನೆಗೆ 12ನೇ ಸ್ಕಂದದವರೆಗೆ ನಾವು ಈ ಪ್ರಶ್ನೆಗಳಿಗೆ ಉತ್ತರವನ್ನೇ ಕಾಣ್ತಾ ಹೋಗುವಂತದ್ದು. ನಾವೇನು ಶ್ರೀಮದ್ ಭಾಗವತದ ಬೇರೆ ಬೇರೆ ಕಥೆಗಳನ್ನ ಕಾಣ್ತೇವೆ, ಅದು ಪ್ರಹ್ಲಾದ ಮಹಾರಾಜನ ಕಥೆ ಇರಬಹುದು, ಗಜೇಂದ್ರ ಮೋಕ್ಷ ಇರಬಹುದು, ಧ್ರುವ ಚರಿತ್ರೆ ಇರಬಹುದು, ಅಥವಾ ಇನ್ನು ಅನೇಕ ಕಥೆಗಳೆಲ್ಲ, ಪುರಂಜನ ಕಥೆ ಇರ್ಬೋದು, ಪ್ರಾಚೇತಸರು, ದಕ್ಷಯಜ್ಞ, ಇದೆಲ್ಲ ಹಾಗೆ ಹೇಳ್ತಾ ಹೋದಂತ ಕಥೆಗಳಲ್ಲ. ಆ ಕಥೆಯನ್ನ ಹೇಳಲಿಕ್ಕೆ ಒಂದು ಪೀಠಿಕೆ ಇದೆ. ಯಾವುದೋ ಒಂದು ಬೋಧನೆಯನ್ನ ಕೊಡ್ಲಿಕ್ಕೋಸ್ಕರ, ಅಥವಾ ಯಾವುದೋ ಒಂದು ಹಿಂದೆ ನಡೆದ ಘಟನೆಗಳಿಗೆ ಮುಂದುವರಿದಂತಹ ಭಾಗವಾಗಿ ಆ ಕಥೆಗಳನ್ನ ಹೇಳ್ತಾರೆ. ಬ್ರಹ್ಮದೇವರು ಚತುಷ್ಕುಮಾರರನ್ನ ಸೃಷ್ಟಿ ಮಾಡಿದರು. ಚತುಷ್ಕುಮಾರರ ಸೃಷ್ಟಿಯಾದ ನಂತರ ಬ್ರಹ್ಮದೇವರು ವಿಸರ್ಗ ಅಂದ್ರೆ 2ನೇ ವಿಭಾಗದ ಸೃಷ್ಟಿಯನ್ನ ಮಾಡ್ಲಿಕ್ಕೆ ಪ್ರಾರಂಭಿಸಿದಾಗ ಭೂಮಿ ಕುಸಿತಾ ಬಂತು. ಆಗ ಅಲ್ಲಿ ಹಿರಣ್ಯಾಕ್ಷ ಅನ್ನುವಂತ ರಾಕ್ಷಸ ಬಂದ. ಅವನನ್ನ ಕೊಲ್ಲಿಕ್ಕೋಸ್ಕರ ಭಗವಂತ ವರಾಹ ಅವತಾರವನ್ನು ತಾಳಿದ. ಆಗ ಪರೀಕ್ಷಿತ ಕೇಳ್ತಾನೆ, ಈ ಹಿರಣ್ಯಾಕ್ಷ ಅಂದ್ರೆ ಯಾರು? ಆಗ ಅಲ್ಲಿ ಮತ್ತೆ ಜಯ ವಿಜಯರ ಕಥೆ ಬರ್ತದೆ. ಜಯ ವಿಜಯರು ಅನ್ನುವಂಥವರು, ಅವರಿಗೆ ಚತುಷ್ಕುಮಾರರು ಶಾಪ ಕೊಟ್ಟು ಅದರಿಂದಾಗಿ ಅವರು ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ಜನಿಸಿ ಬಂದರು. ಹಾಗಾದ್ರೆ ಹಿರಣ್ಯಾಕ್ಷನನ್ನ ಇಲ್ಲಿ ಸಾಯಿಸಿದ್ರು. ಹಿರಣ್ಯಕಶಿಪುವಿನ ಕಥೆ ಏನು? ಇನ್ನೊಂದು ಪ್ರಶ್ನೆ. ಅದಕ್ಕೆ ಹಿರಣ್ಯಕಶಿಪುವಿನ ಕತೆ, ಆಗ ಪ್ರಹ್ಲಾದನ ಕತೆ ಬರ್ತದೆ. ಹೀಗೆ ಒಂದಕ್ಕೊಂದು ಸೇರಿಸಿಕೊಂಡು ಕಥೆಗಳು ಬರ್ತಾ ಇರ್ತದೆ. ಆ ಕಥೆಗಳನ್ನ ಹೇಳಲಿಕ್ಕೊಂದು ಕಾರಣ ಇರ್ತದೆ, ಮತ್ತು ಆ ಕಥೆಯಲ್ಲಿ ನಮಗೆ ತಿಳಿದುಕೊಳ್ಳಬೇಕಾದಂತಹ ಒಂದು ಮುಖ್ಯವಾದಂತಹ ಸಂದೇಶವು ಇರ್ತದೆ. ಈ ರೀತಿಯಾಗಿ ಭಾಗವತ ಒಂದು ರೀತಿ ನೋಡಿದ್ರೆ ಇಡೀ ಸಂಪೂರ್ಣ ಭಾಗವತ ಒಂದು ಕಥೆ ಹಾಗೆ. ಅದರೊಳಗಡೆ ಅನೇಕ ಕಥೆಗಳು ಅಂದ್ರೆ ಘಟನೆಗಳು, ಭಗವಂತನ ಲೀಲೆಗಳು ಇತ್ಯಾದಿಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಈಗ ಪ್ರಶ್ನೆಗಳು, ಈಗ ಪರೀಕ್ಷಿತ ಮಹಾರಾಜ ಏನು ಶುಕದೇವ ಗೋಸ್ವಾಮಿಗಳಿಗೆ ಕೇಳ್ತಾ ಇದ್ದಾರೋ ಪ್ರಶ್ನೆ, ಅದೇ ಪ್ರಶ್ನೆಯನ್ನ ಮುಂದೆ ವಿದುರನು ಮೈತ್ರೇಯರಿಗೆ ಕೇಳ್ತಾನೆ. ಮೈತ್ರೇಯರು ಯಾರು? ಮೈತ್ರೇಯರು ಶ್ರೀಕೃಷ್ಣ ಮತ್ತೆ ಉದ್ಧವರ ನಡುವೆ ಸಂಭಾಷಣೆ ನಡೆಯುತ್ತಾ ಇದ್ದಾಗ ಅಲ್ಲಿದ್ದಂತಹ ವ್ಯಕ್ತಿ. ಹೇಗೆ ಇಲ್ಲಿ ಶುಕದೇವ ಗೋಸ್ವಾಮಿಗಳು ಮತ್ತು ಪರೀಕ್ಷಿತ ಮಹಾರಾಜ ಸಂಭಾಷಣೆ ಮಾಡುವಾಗ ಅಲ್ಲಿ ಸೂತ ಗೋಸ್ವಾಮಿಗಳು ಇದ್ದಾರೆ. ಮುಂದಕ್ಕೆ ಅದೇ ಸೂತ ಗೋಸ್ವಾಮಿಗಳು ಶೌನಕಾದಿಗಳಿಗೆ ಭಾಗವತವನ್ನು ತಿಳಿಸ್ತಾರೆ. ಇದೇ ರೀತಿ ಭಗವಂತನ ಉದ್ಧವ ಗೀತೆಯನ್ನ ಉದ್ಧವನಿಗೆ ಹೇಳುವಾಗ ಅಲ್ಲಿ ಮೈತ್ರೇಯರು ಕೂತಿರ್ತಾರೆ. ಮೈತ್ರೇಯರ ಹತ್ರ ಮತ್ತೆ ಉದ್ಧವರ ಹತ್ರ ಇಬ್ಬರ ಹತ್ರನೂ ಬರ್ತಾರೆ ವಿದುರರು. ಮೊದಲು ಉದ್ಧವರ ಹತ್ರ ಹೋಗ್ತಾರೆ. ಆಗ ಉದ್ಧವ ಹೇಳುದು, ನಾನು ನಿಮಗಿಂತ ತುಂಬಾ ಸಣ್ಣವನು ವಯಸ್ಸಿನಲ್ಲಿ, ನೀವು ಮೈತ್ರೇಯರಿಂದ ಕೇಳಿ ತಿಳ್ಕೊಳ್ಳಿ, ಅವರು ಕೂಡ ಜೊತೆಗೆ ಇದ್ರು ಅಂತ ಹೇಳಿ. ಹಾಗೆ ವಿದುರರು ಮೈತ್ರೇಯರ ಹತ್ರ ಹೋಗ್ತಾರೆ. ಆ ವಿದುರ ಮೈತ್ರೇಯರ ಸಂವಾದದಲ್ಲಿ ಇಲ್ಲಿ ಬರುವಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಇದೆ. ಈಗ ಇರುವಂತಹ ಪ್ರಶ್ನೆಗಳು ಮಾತ್ರ ಅಲ್ಲ, ಮುಂದೆ ಬರುವಂತಹ ಪ್ರಶ್ನೆಗಳು, ಅಂದ್ರೆ ಕೆಲವೊಮ್ಮೆ ನಾವು ಪ್ರಶ್ನೆ ಕೇಳಲಿಕ್ಕೂ ನಮಗೆ ಒಂದು ಯೋಗ್ಯತೆ ಬೇಕು. ಎಲ್ಲ ಪ್ರಶ್ನೆಗಳನ್ನ ಕೇಳುವಂತಹ ಶಕ್ತಿ ಎಲ್ಲರಿಗೂ ಇರುವುದಿಲ್ಲ. ಹಾಗಾಗಿ ಇಲ್ಲಿ ಪರೀಕ್ಷಿತ ಮಹಾರಾಜ ತನ್ನ ಒಂದು ವಿಚಾರವನ್ನ ಇಲ್ಲಿ ಹೇಳುವಾಗ, ನಾನು ಕೇಳಿದ್ದಕ್ಕೂ ಹೇಳಿ, ಕೇಳದೇ ಇರುವುದು ಏನೋ ನನಗೆ ಒಳ್ಳೇದು ಅಂತ ಅನಿಸಿದ್ರೆ ಅದನ್ನು ಹೇಳಿ ಅಂತ ಹೇಳ್ತಾನೆ.
ಅದು 7ನೆಯ ಶ್ಲೋಕದಿಂದ ಪ್ರಾರಂಭ ಆಗುವಂತಹದ್ದು. ಓ ಪ್ರಾಜ್ಞ ಬ್ರಾಹ್ಮಣರೇ, ದಿವ್ಯ ಚೇತನಾತ್ಮವು ಭೌತಿಕ ಶರೀರದಿಂದ ಭಿನ್ನವಾದದ್ದು. ಅವನು ಶರೀರವನ್ನು ಆಕಸ್ಮಿಕವಾಗಿ ಪಡೆಯುವನೋ ಅಥವಾ ಯಾವುದಾದರೂ ನಿಮಿತ್ತದಿಂದ ಪಡೆಯುವನೋ ಎಂಬುದು ನಿಮಗೆ ತಿಳಿದಿರುವುದರಿಂದ ದಯಮಾಡಿ ಇದನ್ನು ವಿವರಿಸಿರುವಿರಾ. ಇದು ನಮಗೆಲ್ಲರಿಗೂ ಇರುವಂತಹ ದೊಡ್ಡ ಪ್ರಶ್ನೆ. ಶರೀರ ನಮಗೆ ಹೇಗೆ ಸಿಗ್ತದೆ? ಬಹಳ ಫಂಡಮೆಂಟಲ್ ಕ್ವಶನ್ ಅಂತ ಹೇಳ್ತೇವೆ, ಪ್ರಮುಖವಾದಂತಹ ಪ್ರಶ್ನೆ. ನಾವು ಚೇತನಾತ್ಮ, ಜೀವಾತ್ಮ, ಆಧ್ಯಾತ್ಮಿಕ ಪ್ರಪಂಚಕ್ಕೆ ಸೇರಿದ್ದು. ಈ ಶರೀರ ಭೌತಿಕವಾದದ್ದು, ಪಂಚಭೂತಗಳಿಂದ ಮಾಡಿರುವಂತಹದ್ದು. ನಾವು ಯಾಕೆ ಈ ಶರೀರವನ್ನು ಪಡೆಯುತ್ತೇವೆ? ಈ ಜೀವಾತ್ಮನಿಗೂ ಈ ಶರೀರಕ್ಕೂ ಒಂದು ನಂಟನ್ನ ಕಲ್ಪಿಸುವುದು ಹೇಗೆ? ಇದೇನು ಆಕಸ್ಮಿಕವಾಗಿ ನಡೀತಾ ಇದೆಯಾ? 83 ಲಕ್ಷ ಜೀವರಾಶಿಗಳಿವೆ. ಪ್ರತಿಯೊಂದು ಜೀವಿಗಳಿಗೂ ಬೇರೆ ಬೇರೆ ರೀತಿಯಾದಂತಹ ಶರೀರವನ್ನು ಕೊಡ್ತಾರೆ. ಅದು ಯಾವ ಒಂದು ಆಧಾರದ ಮೇಲೆ ಕೊಡಲಾಗುತ್ತದೆ? ಕೆಲವರಿಗೆ ಒಂದು ಮನುಷ್ಯನ ಶರೀರ, ಕೆಲವರಿಗೆ ಸಿಂಹ ಹುಲಿಗಳ ಶರೀರ, ಮತ್ತೆ ಕೆಲವರಿಗೆ ಮೀನು, ಮತ್ತೆ ಕೆಲವರಿಗೆ ಹಕ್ಕಿ, ಕ್ರಿಮಿ, ಕೀಟಗಳು. ಇದನ್ನೆಲ್ಲ ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದಾರೆ? ಯಾವ ನಿಮಿತ್ತದಿಂದ ಮಾಡ್ತಾ ಇದ್ದಾರೆ? ಇದನ್ನೆಲ್ಲ ನಮಗೆ ದಯವಿಟ್ಟು ತಿಳಿಸ್ತೀರಾ ಅನ್ನುವುದು ಇಲ್ಲಿ ಪರೀಕ್ಷಿತ ಮಹಾರಾಜನ ಪ್ರಶ್ನೆಯಾಗಿದೆ. ನಂತರ 8ನೇ ಶ್ಲೋಕದಲ್ಲಿ ಕೇಳ್ತಾರೆ, ಯಾರ ಉದರದಿಂದ ಕಮಲನಾಳವು ಕುಡಿಯೊಡೆಯಿತೋ ಅಂತಹ ದೇವೋತ್ತಮ ಪರಮಪುರುಷನು ತನ್ನ ಯೋಗ್ಯತೆ ಮತ್ತು ಅಳತೆಗೆ ತಕ್ಕಂತೆ ಬೃಹತ್ ಶರೀರವುಳ್ಳವನಾದರೆ ಭಗವಂತನ ಶರೀರಕ್ಕೂ ಸಾಮಾನ್ಯ ಜೀವಿಗಳ ಶರೀರಕ್ಕೂ ಇರುವ ನಿರ್ದಿಷ್ಟ ವ್ಯತ್ಯಾಸಗಳು ಯಾವುದು? ಈಗ ಗರ್ಭೋದಕಶಾಹಿ ವಿಷ್ಣು, ಅವರ ಶರೀರ ದಿವ್ಯವಾದದ್ದು. ಅವರ ಶರೀರದಿಂದ ಬಂದಂತಹ ನಾಭಿ ಕಮಲದಿಂದ ಬಂದಂತದ್ದು ಅದು ಬ್ರಹ್ಮದೇವರು. ಹಾಗಾದ್ರೆ ಅವರು ಯಾಕೆ ದಿವ್ಯರಲ್ಲ? ಅವರ ಶರೀರ ಯಾಕೆ ಆಧ್ಯಾತ್ಮಿಕವಲ್ಲ? ಆಧ್ಯಾತ್ಮಿಕವಾದ ಶರೀರವನ್ನು ಹೊಂದಿರುವಂತಹ ಭಗವಂತನ ಶರೀರದಿಂದ ಬಂದಂತಹ ಬ್ರಹ್ಮದೇವರು ಜೀವಿ, ಭಗವಂತ ವಿಷ್ಣು ತತ್ವ. ಇದು ಹೇಗೆ ಸಾಧ್ಯ? ಭಗವಂತನು ಆಧ್ಯಾತ್ಮಿಕವಾದ್ರೆ ಭಗವಂತನಿಂದ ಬಂದಂತಹ ಜೀವಿಗಳು ಅಂದ್ರೆ ಬ್ರಹ್ಮದೇವರು, ಅವರು ಯಾಕೆ ಆಧ್ಯಾತ್ಮಿಕವಲ್ಲ? ಅಥವಾ ಅವರ ಶರೀರ ಯಾಕೆ ಆಧ್ಯಾತ್ಮಿಕವಲ್ಲ? ಅದನ್ನು ನಾವು ಭೌತಿಕ ಅಂತ ಹೇಳಿ ಯಾಕೆ ಕರೆಯುತ್ತೇವೆ? ಇದು ಪರೀಕ್ಷಿತ ಮಹಾರಾಜನ ಇನ್ನೊಂದು ಪ್ರಶ್ನೆ. ಇದಕ್ಕೆಲ್ಲ ಉತ್ತರ ಮುಂದಿನ ಅಧ್ಯಾಯದಿಂದಲೇ ಪ್ರಾರಂಭವಾಗ್ತದೆ, 9ನೇ ಅಧ್ಯಾಯದಿಂದ. ಇದು ಎಲ್ಲಿವರೆಗೆ ಅಂತ ಹೇಳಿದ್ರೆ, ನೇರವಾಗಿ ಶುಕದೇವ ಗೋಸ್ವಾಮಿಗಳು ನಮ್ಮನ್ನ ಭಗವಂತನ ಹತ್ರ ಕರ್ಕೊಂಡು ಹೋಗ್ತಾರೆ. ನೋಡಿ, ನೀವು ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದೀರಾ, ಇದಕ್ಕೆ ಉತ್ತರ ಭಗವಂತ ಮತ್ತೆ ಬ್ರಹ್ಮದೇವರ ಸಂವಾದದಿಂದಲೇ ಕೊಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಒಂದು ಕಾಲದಲ್ಲಿ ಬ್ರಹ್ಮದೇವರು ಭಗವಂತನಿಂದ ಯಾವ ಒಂದು ಉಪದೇಶವನ್ನ ಪಡೆದಿದ್ರೋ ಆ ಉಪದೇಶವನ್ನೇ ಇಲ್ಲಿ ನಮಗೆ ಪ್ರಸ್ತುತಪಡಿಸ್ತಾರೆ. ಅದನ್ನ ಚತುಶ್ಲೋಕಿ ಭಾಗವತ ಅಂತ ಕರೀತಾರೆ. ಬಹಳ ಪ್ರಸಿದ್ಧವಾದಂತಹ 4 ಶ್ಲೋಕಗಳು. ಪ್ರಪಂಚದಾದ್ಯಂತ ಇದನ್ನ ಜನರು ಹಾಡ್ತಾರೆ, ಚತುಶ್ಲೋಕಿ ಅಂತ ಹೇಳಿ. ಅಂದ್ರೆ ಈ 18,000 ಶ್ಲೋಕಗಳೇನಿವೆ ಅದೆಲ್ಲದರ ಸಾರವನ್ನ ಭಗವಂತನು ಬ್ರಹ್ಮದೇವರಿಗೆ 4 ಶ್ಲೋಕಗಳಲ್ಲಿ ತಿಳಿಸಿರುವಂತಹದ್ದು. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯತ್ಸೂರಯ. ಇದನ್ನೇ ನಾವು ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಕಾಣ್ತೇವೆ. ಆ ವಿಚಾರಗಳನ್ನ ನಾವು ಮುಂದಕ್ಕೆ ತಿಳಿದುಕೊಳ್ಳಿಕ್ಕಿದ್ದೇವೆ. 9ನೆಯ ಶ್ಲೋಕ. ಭೌತ ಮೂಲದಿಂದ ಅಲ್ಲದೆ ಭಗವಂತನ ನಾಭಿ ಕಮಲದಲ್ಲಿ ಜನಿಸಿದ ಬ್ರಹ್ಮನು ಭೌತಿಕವಾಗಿ ಜನ್ಮ ತಾಳಿದ ಎಲ್ಲರ ಸೃಷ್ಟಿಕರ್ತನು. ಭಗವಂತನ ಸಹಜ ಅನುಗ್ರಹದಿಂದಾಗಿ ಬ್ರಹ್ಮನು ಭಗವಂತನ ಸ್ವರೂಪವನ್ನು ಕಾಣಲು ಸಮರ್ಥನಾದನು. ಇಲ್ಲಿ ಬ್ರಹ್ಮದೇವನು ಜನ್ಮವನ್ನ ಪಡೆದ ಬಳಿಕ ಅವರಲ್ಲಿ ಇದ್ದಂತಹ ಒಂದು ದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ, ನಾನು ಹೇಗೆ ಹುಟ್ಟಿದೆ? ನನ್ನ ಜನ್ಮಕ್ಕೆ ಕಾರಣ ಯಾರು? ನನಗೆ ಈಗ ಪ್ರಜ್ಞೆ ಇದೆ, ಈ ಪ್ರಜ್ಞೆ ಎಲ್ಲಿಂದ ಬಂತು? ನಾನು ಯಾರು? ಇದು ದೊಡ್ಡ ಪ್ರಶ್ನೆ ಬ್ರಹ್ಮದೇವರಿಗೆ. ನಮಗೂ ಇರುವಂತಹ ಪ್ರಶ್ನೆ. ನಾವು ಕೆಲವೊಮ್ಮೆ ಯೋಚಿಸ್ತೇವೆ, ಸ್ವಲ್ಪ ಯೋಚನೆ ಮಾಡಿದ್ರೆ ಈ ಪ್ರಶ್ನೆ ನಮಗೂ ಮೂಡ್ತದೆ. ಆದರೆ ನಾವು ಭೌತಿಕವಾದ ವಿಚಾರಗಳಲ್ಲಿ ಮುಳುಗಿ ಹೋದಾಗ ನಮ್ಮನ್ನು ನಾವು ಮರೆತು ಬಿಡ್ತೇವೆ. ಆದರೆ ಬ್ರಹ್ಮದೇವರು ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ತಾರೆ. ಅದಕ್ಕೆ ಅವರಿಗೆ ಉತ್ತರವೂ ಸಿಗ್ತದೆ. ಯಾವಾಗ ನಾವು ಜಿಜ್ಞಾಸೆಯನ್ನ ಮಾಡ್ತೇವೋ ಅಥಾತೋ ಬ್ರಹ್ಮ ಜಿಜ್ಞಾಸೆಯನ್ನ ಮಾಡ್ತೇವೋ ಆಗ ಆ ಭಗವಂತನು ಗುರುಗಳನ್ನ ಕಳಿಸಿಕೊಡ್ತಾನೆ ನಮಗೆ. ಆ ಗುರುಗಳ ಅನುಗ್ರಹದಿಂದ ನಾವು ನಮ್ಮ ಜೀವನದ ಸಾರ್ಥಕ್ಯವನ್ನು ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಭಗವಂತ ಇಲ್ಲಿ ಪ್ರಥಮ ಜೀವಿಯಾದಂತಹ ಬ್ರಹ್ಮದೇವರಿಗೆ ಭಗವಂತನೇ ಗುರು, ಜಗದಾದಿ ಗುರು.
ಆ ಜಗದಾದಿ ಗುರುವಾದಂತಹ ಭಗವಂತನು ಬ್ರಹ್ಮದೇವರಿಗೆ ಮೊದಲು ಮಾಡಿದಂತಹ ಉಪದೇಶ ಏನು ಅಂತ ಹೇಳಿದ್ರೆ ತಪಸ್ಸು ಮಾಡು ಅಂತ ಹೇಳಿ. ಏನನ್ನೇ ಪಡಿಬೇಕಾದ್ರೂ ಸ್ವಲ್ಪ ತಪಸ್ಸಿರಬೇಕು. ತಪಸ್ಸು ಇಲ್ಲದಿದ್ರೆ ಸಿಗುವುದಿಲ್ಲ. ತಪಸ್ಸು ಅಂತ ಹೇಳಿದ್ರೆ ಏನು? ನಾವು ಮಾಡಬೇಕಾದ ತಪಸ್ಸು ಯಾವುದು? ಪ್ರತಿದಿನ ಬೆಳಗ್ಗೆ ಏಳುವುದು, 16 ಸುತ್ತು ಜಪವನ್ನ ಮಾಡುವುದು, 4 ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡುವಂತಹದ್ದು, ಭಗವಂತನ ಕಥೆಗಳನ್ನ ನಿರಂತರ ಶ್ರವಣ ಮಾಡುವಂತಹದ್ದು, ಇದೆಲ್ಲ ನಮಗೆ ಕೊಟ್ಟಂತಹ ತಪಸ್ಸು. ಭಗವಂತನ ಶಕ್ತಿ ಎಷ್ಟೋ ಇದೆ. ಭಗವಂತ ನಮ್ಮನ್ನ ಈಗ ಇದ್ದಲ್ಲಿಂದಲೇ ಕರ್ಕೊಂಡು ಹೋಗ್ಬೋದು ತಮ್ಮ ಧಾಮಕ್ಕೆ. ಅದೇನು ಅಂತ ಕಷ್ಟದ ಕೆಲಸ ಅಲ್ಲ, ಅಸಾಧ್ಯವೇನೂ ಅಲ್ಲ. ಆದ್ರೆ ಅಲ್ಲಿ ಹೋದ ಮೇಲೆ ಏನು ಮಾಡ್ತೀರಾ ನೀವು? ನಮ್ಮ ಆ ಒಂದು ಅಲ್ಪ ಸ್ವಾತಂತ್ರ್ಯ ಏನಿದೆ ಅದಕ್ಕೆ ಭಗವಂತ ಅಡ್ಡಿ ಮಾಡುವುದಿಲ್ಲ. ಬಲವಂತವಾಗಿ ನಮ್ಮಿಂದ ಏನನ್ನು ಭಗವಂತ ನಿರೀಕ್ಷಿಸುವುದಿಲ್ಲ. ನಾವು ಸ್ವಂತ ಇಚ್ಛೆಯಿಂದ ಭಗವಂತನ ಸೇವೆಯನ್ನ ಮಾಡಬೇಕು. ಆ ರೀತಿಯಾಗಿ ನಾವು ಸಿದ್ಧರಾದಾಗ ಭಗವಂತ ಕರೆದುಕೊಂಡು ಹೋಗ್ತಾನೆ. ಹಾಗೆ ತಪಸ್ಸನ್ನ ಮಾಡದೇ ಇದ್ರೆ ನಾವು ಭಗವಂತನ ಧಾಮಕ್ಕೆ ಹೋಗಬೇಕು ಅನ್ನುವಂತಹ ಆಸೆಯೇ ನಮ್ಮಲ್ಲಿ ಹುಟ್ಟುವುದಿಲ್ಲ. ಅಂದ ಮೇಲೆ ನಾವು ಭಗವಂತನ ಧಾಮಕ್ಕೆ ಹೋಗುವುದು ಅದು ಆ ಪ್ರಶ್ನೆಯೇ ಬರುವುದಿಲ್ಲ. ಹಾಗಾಗಿ ಮೊದಲು ತಪಸ್ಸನ್ನ ಮಾಡಿ. ತಪಸ್ಸನ್ನ ಮಾಡಿದ್ರೆ ಬಹಳ ದೊಡ್ಡ ಫಲವನ್ನ ಪಡೀಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ತಪಸ್ಸನ್ನ ಮಾಡು ಅಂತ ಹೇಳಿ ತಂದೆಯಾದಂತಹ ಪದ್ಮನಾಭ ನಾಭಿ ಕಮಲದಲ್ಲಿ ಬ್ರಹ್ಮದೇವರಿಗೆ ಜನ್ಮವನ್ನು ಕೊಟ್ಟಂತಹ ಗರ್ಭೋದಕಶಾಹಿ ವಿಷ್ಣು ಹೇಳುವಂತಹ ಮಾತು. ಹಾಗೆ ಬ್ರಹ್ಮದೇವರು ತಪಸ್ಸನ್ನ ಮಾಡ್ತಾರೆ. ಮೊದಲು ಪ್ರಯತ್ನ ಪಡ್ತಾರೆ. ತಮ್ಮ ಸ್ವಂತ ಒಂದು ಪ್ರಯತ್ನದಿಂದ ಎಲ್ಲಿಯಾದ್ರೂ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಆ ಕಮಲದ ನಾಳ ಏನಿದೆ ಅದನ್ನು ಹಿಡ್ಕೊಂಡು ಕೆಳಗೆ ಹೋಗ್ತಾರೆ. ಎಷ್ಟು ಹೋದ್ರೂ ಕಾಣುವುದಿಲ್ಲ. ಅಲ್ಲೇ ಇರ್ತಾರೆ ಗರ್ಭೋದಕಶಾಹಿ ವಿಷ್ಣು, ಆದ್ರೆ ಕಾಣುವುದಿಲ್ಲ. ಯಾಕಂದ್ರೆ ಬ್ರಹ್ಮದೇವರ ದೃಷ್ಟಿ ಭೌತಿಕವಾಗಿರ್ತದೆ, ಭಗವಂತನು ಆಧ್ಯಾತ್ಮಿಕನಾಗಿರ್ತಾನೆ. ಬ್ರಹ್ಮದೇವರು ತಪಸ್ಸನ್ನ ಮಾಡಿದ ಮೇಲೆ ಆಧ್ಯಾತ್ಮಿಕ ದೃಷ್ಟಿಯನ್ನ ಪಡೆದಾಗ ಯಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣಸ್ವರೂಪಂ, ಆ ಭಗವಂತನ ದಿವ್ಯವಾದಂತಹ ದರ್ಶನವನ್ನು ಪಡೀತಾರೆ. ಎಂತಹ ದರ್ಶನವನ್ನು ಪಡೀತಾರೆ ಅದನ್ನ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮದೇವರೇ ವಿವರಿಸ್ತಾರೆ. ಮೊದಲು ಬ್ರಹ್ಮದೇವರು ವಿವರಿಸುವುದು ಆ ಭಗವಂತನ ದಿವ್ಯವಾದಂತಹ ಧಾಮವನ್ನ, ಆಮೇಲೆ ಭಗವಂತನನ್ನ ವಿವರಿಸ್ತಾರೆ. ಹೇಗೆ ನಾವು ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಕೇವಲ ಆ ವ್ಯಕ್ತಿ ಮಾತ್ರ ನಮಗೆ ಕಾಣುವುದಿಲ್ಲ, ಅವರ ಹಿಂದೆ ಅಂದ್ರೆ ಅವರು ಎಲ್ಲಿ ನಿಂತಿದ್ದಾರೆ, ಅವರ ಬ್ಯಾಕ್ ಗ್ರೌಂಡ್ ಏನಿದೆ ಅದು ಕೂಡ ಕಾಣಿಸ್ತದೆ. ಹಾಗಾಗಿ ಅದನ್ನ ಮೊದಲು ಬ್ರಹ್ಮದೇವರು ನಮಗೆ ವಿವರಿಸ್ತಾರೆ. ಹೇಗಿರ್ತದೆ ಅದು? ಚಿಂತಾಮಣಿ ಪ್ರಕರ ಸದ್ಮ ಸುಕಲ್ಪ ವೃಕ್ಷ. ಅಲ್ಲಿ ಚಿಂತಾಮಣಿ ಇದೆ. ಆ ಧಾಮ ಗೋಲೋಕಧಾಮ ಚಿಂತಾಮಣಿಯಿಂದ ಮಾಡಲಾಗಿದೆ. ಅಲ್ಲೆಲ್ಲ ಕಲ್ಪವೃಕ್ಷಗಳಿವೆ. ಚಿಂತಾಮಣಿ ಪ್ರಕರ ಸದ್ಮ ಸುಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭೀರಭಿಪಾಲಯಂತಂ. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಅಲ್ಲಿ ಸುರಭಿ ಗೋವುಗಳಿವೆ. ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ. ಸಾವಿರಾರು ಲಕ್ಷ್ಮಿಯರು ಅಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂತಹ ಗೋವಿಂದನಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ಆಮೇಲೆ ಗೋವಿಂದನ ವಿವರಣೆ. ವೇಣುಂ ಕ್ವಣಂತಮ ರವಿಂದ ದಳಾಯತಾಕ್ಷಂ. ಅವನು ವೇಣುವನ್ನ ಅಂದ್ರೆ ಆ ಕೊಳಲನ್ನ ನುಡಿಸ್ತಾ ಇದ್ದಾನೆ. ಅವನ ಕಣ್ಣುಗಳು ಅರಳಿದ ತಾವರಿಯ ದಳದಂತೆ ಇದೆ. ಬರ್ಹಾವತಂ ಸಮಸಿತಾಂಬುದ ಸುಂದರಾಂಗಂ. ತಲೆಯಲ್ಲಿ ಆ ನವಿಲುಗರಿಯನ್ನು ಇಟ್ಟುಕೊಂಡಿದ್ದಾನೆ. ಅಸಿತಾಂಬುದ ಒಂದು ನಗುಮುಖವನ್ನ ಹೊಂದಿದ್ದಾನೆ. ಸುಂದರಾಂಗ, ಬಹಳ ಸುಂದರವಾದಂತಹ ರೂಪ. ಎಷ್ಟು ಸುಂದರ ಅಂತ ಹೇಳಿದ್ರೆ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ. ಕೋಟಿ ಕಂದರ್ಪರ ಆ ಒಂದು ರೂಪ, ಅಷ್ಟೊಂದು ಚೆಲುವನ್ನ ಭಗವಂತ ಹೊಂದಿದ್ದಾನೆ. ಅಂತಹ ಗೋವಿಂದನಿಗೆ ನಾನು ನಮಸ್ಕಾರ ಮಾಡ್ತೇನೆ. ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ. ಹೀಗೆ ಆ ಭಗವಂತನ ನಾನಾ ಗುಣಗಳ ಬಗ್ಗೆ ಬ್ರಹ್ಮದೇವರು ವಿವರಣೆ ಮಾಡ್ತಾ ಹೋಗ್ತಾರೆ. ಈ ರೀತಿ ಇದೆಲ್ಲ ನಾವು ಮುಂದಕ್ಕೆ ವಿವರವಾಗಿ ತಿಳಿದುಕೊಳ್ಳಿಕ್ಕೆ ಇದ್ದೇವೆ. ಹೀಗೆ ಬ್ರಹ್ಮದೇವರ ಆ ಭೌತಿಕವಾದ ಶರೀರ, ಗರ್ಭೋದಕಶಾಹಿ ವಿಷ್ಣುವಿನ ಆಧ್ಯಾತ್ಮಿಕ ಶರೀರ, ಇದು ಹೇಗೆ ಅನ್ನುವುದನ್ನ ಈ 9ನೆಯ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ. ಇನ್ನು 10ನೆಯ ಪ್ರಶ್ನೆ. ಸಚಾಪಿ ಯತ್ರ ಪುರುಷೋ ವಿಶ್ವಸ್ಥಿತಿ ಉದ್ಭವ ವಾಪ್ಯಯಃ ಮುಕ್ತ್ವಾತ್ಮ ಮಾಯಾಂ ಮಾಯೇಶ ಶೇತೆ ಸರ್ವಗುಹಾಶಯಃ. ಪ್ರತಿಯೊಂದು ಹೃದಯದಲ್ಲೂ ಪರಮಾತ್ಮನಾಗಿ ನೆಲೆಸಿರುವ ಮತ್ತು ತನ್ನ ಬಹಿರಂಗ ಶಕ್ತಿಯ ಸ್ಪರ್ಶವಿಲ್ಲದೆ ಎಲ್ಲಾ ಶಕ್ತಿಗಳ ಪ್ರಭಾವವಾಗಿರುವ ದೇವೋತ್ತಮ ಪರಮಪುರುಷನ ಬಗ್ಗೆ ದಯವಿಟ್ಟು ವಿವರಿಸಿ. ಇಲ್ಲಿ ಕ್ಷೀರೋದಕಶಾಹಿ ವಿಷ್ಣು, ಎಲ್ಲರ ಹೃದಯದಲ್ಲಿ ನೆಲೆಸಿರುವವನು ಕ್ಷೀರೋದಕಶಾಹಿ ವಿಷ್ಣು.
ಗರ್ಭೋದಕಶಾಹಿ ವಿಷ್ಣುವಿನ ವಿಸ್ತರಣೆ. ಆತನು ಎಲ್ಲಿದ್ದಾನೆ ಅಂದ್ರೆ ಇಲ್ಲಿ ಕ್ಷೀರ ಉದಕ, ಕ್ಷೀರ ಅಂತ ಹೇಳಿದ್ರೆ ಹಾಲು, ಹಾಲಿನ ಸಾಗರದಲ್ಲಿ ಭಗವಂತ ಪವಡಿಸಿದ್ದಾನೆ. ಆ ಭಗವಂತನ ರೂಪವನ್ನ ನಾವು ಅಲ್ಲಿ ಕಾಣಬಹುದು. ನಾವು ಹಿಂದೆ ನೋಡಿದಂತಹ ಚಿತ್ರಗಳಿವೆ ಇಲ್ಲಿ, ಗರ್ಭೋದಕಶಾಹಿ ವಿಷ್ಣು ಮತ್ತೆ ಕಾರಣೋದಕಶಾಹಿ ವಿಷ್ಣು. ಕಾರಣೋದಕಶಾಹಿ ವಿಷ್ಣು ಈ ರೀತಿಯಾಗಿ ಕಾಣುತ್ತಾರೆ, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು. ಕ್ಷೀರೋದಕಶಾಹಿ ವಿಷ್ಣು ಕ್ಷೀರಸಾಗರದಲ್ಲಿ ಪವಡಿಸಿರುವಂತಹದ್ದು. ಅದರ ಬಗ್ಗೆ ಕೇಳ್ತಾ ಇದ್ದಾರೆ. ಅಂದ್ರೆ ಕ್ಷೀರಸಾಗರ ಅಂದ್ರೆ ಎಲ್ಲಿದೆ, ಅದನ್ನು ನಾವು ಹೇಗೆ ಕಾಣಬಹುದು? ಅದು 10ನೆಯ ಪ್ರಶ್ನೆ. 11ನೆಯ ಪ್ರಶ್ನೆ ಗ್ರಹ ವ್ಯೂಹಗಳ ಬಗ್ಗೆ ಇರುವಂತಹ ಪ್ರಶ್ನೆ. ಇದು ಮೊದಲು ಹೇಳಿದಂತಹ ಮಾತು, ವಿರಾಟ್ ರೂಪನ ಒಂದು ವಿವರಣೆ, ಅದು ನಮಗೂ ಕೂಡ ಸರಿಯಾಗಿ ಅರ್ಥ ಆಗ್ಲಿಲ್ಲ ಏನು ಅಂತ ಹೇಳಿ. ಭಗವಂತನ ಶರೀರದ ಬೇರೆ ಬೇರೆ ಅಂಗಗಳಿಗೆ 14 ಲೋಹಕ ವ್ಯೂಹಗಳನ್ನ ಹೋಲಿಸಿ ಹೇಳಿದ್ದಾರೆ. ಅದು ಹೇಗೆ ಸಾಧ್ಯ? ಪ್ರಶ್ನೆಗೆ ಉತ್ತರ, ನಮಗೆ ಏನೇ ಪ್ರಶ್ನೆ ಅರ್ಥ ಆಗದಿದ್ರೆ ಮತ್ತೆ ಮರು ಪ್ರಶ್ನೆ ಮಾಡಬೇಕು. ಒಬ್ಬ ಉತ್ತಮನಾದಂತಹ ಶಿಕ್ಷಕ ಅಥವಾ ಗುರು ತನ್ನ ಶಿಷ್ಯರು ಪ್ರಶ್ನೆಗಳನ್ನ ಕೇಳುವಂತೆ ಮಾಡ್ತಾನೆ. ಮತ್ತು ಶಿಷ್ಯರು ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನ ಕೇಳಿದಾಗ ಗುರುವಿಗೆ ಅಥವಾ ಶಿಕ್ಷಕನಿಗೆ ಬಹಳಷ್ಟು ಸಂತೋಷವಾಗ್ತದೆ ಮತ್ತು ಅದನ್ನು ಸಂತೋಷದಿಂದ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ. ಹಾಗೆ ಇಲ್ಲಿ ಪರೀಕ್ಷಿತ ಮಹಾರಾಜನಿಗೆ ಶುಕದೇವ ಗೋಸ್ವಾಮಿಗಳು ಹಿಂದೆ ಕೊಟ್ಟಂತಹ ವಿವರಣೆಯ ಬಗ್ಗೆ ಮತ್ತೆ ಪ್ರಶ್ನೆಗಳನ್ನ ಕೇಳಿದಾಗ ಇಲ್ಲಿ ಶುಕದೇವ ಗೋಸ್ವಾಮಿಗಳು ಇನ್ನೂ ಸಂತೋಷದಿಂದ ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಏನು ಪ್ರಶ್ನೆಯನ್ನು ಕೇಳ್ತಾರೆ? ಓ ಪ್ರಾಜ್ಞ ಬ್ರಾಹ್ಮಣರೇ, ವಿರಾಟ್ ಪುರುಷನ ಬೃಹತ್ ಶರೀರದ ವಿವಿಧ ಅಂಗಗಳಲ್ಲಿ ಬ್ರಹ್ಮಾಂಡದ ಎಲ್ಲ ಗ್ರಹಗಳು ತಮ್ಮ ತಮ್ಮ ಪಾಲಕರೊಂದಿಗೆ ನೆಲೆಸಿವೆ ಎಂದು ಹಿಂದೆ ವಿವರಿಸಲಾಗಿತ್ತು. ವಿರಾಟ್ ಪುರುಷನ ಬೃಹತ್ ಶರೀರದಲ್ಲಿ ವಿವಿಧ ಗ್ರಹವ್ಯೂಹಗಳು ನೆಲೆಸಿವೆ ಎಂದು ಕೇಳಿದ್ದೇವೆ. ಅವುಗಳ ನಿಜ ಸ್ಥಿತಿ ಏನು, ದಯವಿಟ್ಟು ವಿವರಿಸಿರುವಿರಾ? ಈ ಒಂದು ಪ್ರಶ್ನೆ ಇಡೀ ಸಂಪೂರ್ಣ ಆ ಒಂದು ಗೋಲೋಕ ಚಾರ್ಟ್ ಏನಿದೆ ಅದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಇದೊಂದು ಅವಕಾಶ. ಅಥವಾ ಈ ಎಲ್ಲ ಆಧ್ಯಾತ್ಮಿಕ ಲೋಕಗಳಲ್ಲಿ ಇರುವಂತಹ ಬೇರೆ 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 ಲೋಕಗಳು ಮತ್ತು ಈ ಭೌತಿಕ ಪ್ರಪಂಚದಲ್ಲಿರುವಂತಹ 14 ಲೋಕಗಳು, ಈ ಭೂಮಂಡಲ ಅಂತ ಹೇಳಿದ್ರೆ ಏನು, ಜಂಬೂದ್ವೀಪ ಅಂತ ಹೇಳಿದ್ರೆ ಏನು, ಶ್ವೇತದ್ವೀಪ ಅಂತ ಹೇಳಿದ್ರೆ ಏನು. ನಾವಿರುವಂತದ್ದು ಜಂಬೂದ್ವೀಪದಲ್ಲಿ, ಭಗವಂತನ ಗೋಲೋಕಧಾಮ ಇರುವುದು ಶ್ವೇತದ್ವೀಪದಲ್ಲಿ. ದ್ವೀಪ ಅಂತ ಯಾಕೆ ಕರೀತಾರೆ, ಇದೆಲ್ಲವನ್ನು ಕೂಡ ವಿವರಿಸ್ತಾರೆ. ಇದು ಪ್ರಿಯವೃತನ ಕಥೆಗಳಲ್ಲಿ ಬರ್ತದೆ. ಸ್ವಯಂಭೂ ಮನುವಿನ ಮಗನಾದಂತಹ ಪ್ರಿಯವೃತ, ಆತನ ಕಥೆ ಹೇಳುವಾಗ ಈ ಎಲ್ಲ ಗ್ರಹವ್ಯೂಹಗಳ ಕಥೆಗಳು ಕೂಡ ಬರ್ತವೆ ಶ್ರೀಮದ್ ಭಾಗವತದ ಮುಂದೆ ಬರುವಂತಹ ಕಥೆಗಳಲ್ಲಿ. ಇದಿಷ್ಟು ಜೀವ ಮತ್ತು ಈಶ್ವರ ಅಂದ್ರೆ ಜೀವಾತ್ಮ ಮತ್ತೆ ಭಗವಂತನಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಾಗಿವೆ. ಇನ್ನು ಮುಂದಕ್ಕೆ ಕಾಲ ಮತ್ತೆ ಕರ್ಮಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಕೇಳ್ತಾರೆ 12ನೆಯ ಶ್ಲೋಕದಲ್ಲಿ. ಯಾವಾನ್ ಕಲ್ಪ ವಿಕಲ್ಪೋ ವಾ ಯಥಾ ಕಾಲೋನುಮೀಯತೆ ಭೂತ ಭವ್ಯ ಭವಚ್ಛಬ್ದ ಆಯುರ್ಮಾನಂ ನ ಯತ್ಸತಃ. ಅಷ್ಟೇ ಅಲ್ಲದೆ ಸೃಷ್ಟಿ ಮತ್ತು ಲಯಗಳ ನಡುವಣ ಕಾಲಾವಧಿಯ ಬಗ್ಗೆ, ಇತರ ಉಪಸೃಷ್ಟಿಗಳ ಬಗ್ಗೆ, ಭೂತ ಭವಿಷ್ಯತ್ ವರ್ತಮಾನ ಎಂಬ ಶಬ್ದಗಳು ಸೂಚಿಸುವ ಕಾಲದ ಸ್ವರೂಪದ ಬಗ್ಗೆ ದಯವಿಟ್ಟು ವಿವರಿಸಿ. ಬ್ರಹ್ಮಾಂಡದ ವಿವಿಧ ಲೋಕಗಳಲ್ಲಿರುವ ದೇವತೆಗಳು, ಮಾನವರು ಇತ್ಯಾದಿಯಾಗಿ ತಿಳಿಯಲಾಗುವ ವಿವಿಧ ಜೀವಿಗಳ ಜೀವಿತಾವಧಿ ಮತ್ತು ಜೀವಮಾನಗಳ ಬಗ್ಗೆ ಕೂಡ ದಯವಿಟ್ಟು ವಿವರಿಸಿ. ಆಧುನಿಕ ವಿಜ್ಞಾನವೂ ಕೂಡ ಹೇಳುತ್ತದೆ, ಗ್ರಹಗಳು ಸೂರ್ಯನಿಗೆ ಒಂದು ಸುತ್ತು ಬರಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತದೋ ಅದರ ಆಧಾರದಲ್ಲಿ ಅಲ್ಲಿ 1 ವರ್ಷ ಅಂತ ಹೇಳ್ತೇವೆ. ಅಂದ್ರೆ ಭೂಮಿ ಒಂದು ಸುತ್ತು ಬರಲಿಕ್ಕೆ, ಸೂರ್ಯನಿಗೆ ಒಂದು ಸುತ್ತು ಬರಲಿಕ್ಕೆ ಒಂದು ಕಾಲಗಣನೆ ಅಂತ ಕೊಂಡ್ರೆ, ಬೇರೆ ಗ್ರಹಗಳು ಗುರು, ಶನಿ ಅಥವಾ ಬುಧ, ಮಂಗಳ, ಶುಕ್ರ ಇತ್ಯಾದಿ ಗ್ರಹಗಳು ಬೇರೆ ರೀತಿಯಾದಂತಹ ಒಂದು ಕಾಲಗಣನೆಯನ್ನು ತೆಗೆದುಕೊಳ್ಳುತ್ತದೆ. ಹಾಗೆ ದೇವತೆಗಳು ಸ್ವರ್ಗಲೋಕದಲ್ಲಿರುವವರಿಗೆ ನಮ್ಮ ರೀತಿಯಾಗಿ ಕಾಲ ಇರುವುದಿಲ್ಲ. ಇದನ್ನು ಹಿಂದೆ ನಾವು ಕಂಡಿದ್ದೇವೆ. ನಮ್ಮ 4,32,000 ವರ್ಷಗಳು ಅಂತ ಹೇಳಿದ್ರೆ ಅವರಿಗೆ 12,000 ವರ್ಷಗಳು ಅಥವಾ 1,200 ವರ್ಷಗಳು ಬರ್ತವೆ. ನೀವು 360ರಿಂದ ಭಾಗಿಸ್ಬೇಕು ಅದನ್ನು. ಯಾಕಂದ್ರೆ ನಮ್ಮ 1 ವರ್ಷ ಅಂತ ಹೇಳಿದ್ರೆ ಅವರಿಗೆ 1 ದಿನ, ನಮ್ಮ 6 ತಿಂಗಳು ಅಂತ ಹೇಳಿದ್ರೆ ಅವರಿಗೆ ಹಗಲು, ಇನ್ನೊಂದು 6 ತಿಂಗಳು ರಾತ್ರಿ, ಉತ್ತರಾಯಣ ದಕ್ಷಿಣಾಯಣ. ಈ ಎಲ್ಲ ಕಾಲಗಣನೆಯನ್ನ ದಯವಿಟ್ಟು ನಮಗೆ ತಿಳಿಸಿಕೊಡಿ. 13ನೇದು, ಬ್ರಾಹ್ಮಣರಲ್ಲೆಲ್ಲ ಪರಿಶುದ್ಧರಾದವರೇ, ಕರ್ಮಾನುಸಾರಿಯಾದ ಕಾಲದ ಬಗೆಯ ಅವಧಿಗಳಾದ ಅಲ್ಪಕಾಲ ಮತ್ತು ದೀರ್ಘಕಾಲಗಳನ್ನು ಮತ್ತು ಕಾಲದ ಆದಿ ಕಾರಣಗಳನ್ನು ಕೂಡ ದಯವಿಟ್ಟು ವಿವರಿಸಿ. ಈ ಕಾಲ, ಟೈಮ್, ಸಮಯ ಅಂತ ಹೇಳಿದ್ರೆ ಏನು, ಇದನ್ನು ಯಾವ ರೀತಿಯಾಗಿ ನೀವು ಗಣನೆ ಮಾಡ್ತೀರಾ? ಹಾಗೆ ಒಂದು ಅಟಮಿಕ್ ಟೈಮ್ ಇಂದ ಶುರು ಮಾಡ್ತಾರೆ. ಆಟಮ್ ಅನ್ನುವ ಪದವೇ ಸಂಸ್ಕೃತದಿಂದ ಬಂದಿರುವಂತದ್ದು. ಆತ್ಮ ಅನ್ನುವಂಥ ಪದದಿಂದ ಆಟಮ್ ಬಂದಿದೆ ಅಂತ ಹೇಳ್ತಾರೆ.
ಅಲ್ಲಿಂದ ಶುರು ಮಾಡಿ ಈಗ ನಾವು ಉಪಯೋಗಿಸುತ್ತಿರುವುದಕ್ಕಿಂತಲೂ ಹೆಚ್ಚಿನ ಕಾಲಗಣನೆಯನ್ನು ಕೂಡ ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ನಾವು ಕಾಣಲಿಕ್ಕಿದ್ದೇವೆ. ಎಲ್ಲ ಮುಂದಿನ 3ನೇ ಸ್ಕಂದದಲ್ಲಿ ಈ ಪರೀಕ್ಷಿತ್ ಈ ಕಪಿಲ ಮುನಿಗಳು ತಮ್ಮ ತಾಯಿಯಾದಂತಹ ದೇವಹೂತಿಗೆ ನೀಡುವಂತಹ ಉಪದೇಶದಲ್ಲಿ ಈ ಎಲ್ಲಾ ವಿಚಾರಗಳನ್ನು ನಾವು ಕಾಣಲಿಕ್ಕಿದ್ದೇವೆ. ಇದೆಲ್ಲ ವಿಚಾರಗಳು. ಕಲ್ಪ ಮತ್ತೆ ವಿಕಲ್ಪ ಈ 12ನೇ ಶ್ಲೋಕದಲ್ಲಿ ಕಾಣ್ತೇವೆ. ಕಲ್ಪ ಅಂತ ಹೇಳಿದ್ರೆ ಸೃಷ್ಟಿ ಮತ್ತು ಲಯ, ವಿಕಲ್ಪ ಅಂತ ಹೇಳಿದ್ರೆ ಪೂರಕ ಸೃಷ್ಟಿ ಅಥವಾ ಅದರ ವಿಭಾಗಗಳು, ಕಾಲದ ವಿಭಾಗ. ಇನ್ನು 14ನೇ ಶ್ಲೋಕದಲ್ಲಿ ಕರ್ಮದ ಬಗ್ಗೆ ಪ್ರಶ್ನೆ. ಕರ್ಮದಲ್ಲಿ ಏನೆಲ್ಲ ಇದೆ? ಐಹಿಕ ಪ್ರಕೃತಿಯ ವಿವಿಧ ಗುಣಗಳಿಂದ ಪ್ರಮಾಣಾನುಸಾರಿಯಾದ ಪ್ರಕ್ರಿಯೆಗಳು ಫಲಿಸುತ್ತವೆ. ಇವುಗಳ ಸಂಚಯನವು ಆಸೆಯುಳ್ಳ ಜೀವಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಮತ್ತು ದೇವತೆಗಳಿಂದ ಹಿಡಿದು ಅತ್ಯಂತ ಕ್ಷುದ್ರ ಜೀವಿಗಳವರೆಗೆ ಇರುವ ವಿವಿಧ ಜೀವ ಪ್ರಕಾರಗಳನ್ನು ಇದು ಹೇಗೆ ಔನ್ನತ್ಯ ಏರಿಸುವುದು ಅಥವಾ ಅವನತಿಗೆ ಇಳಿಸುವುದು ಎಂಬುದನ್ನು ದಯವಿಟ್ಟು ವಿವರಿಸಿ. ಇಲ್ಲಿ ಕರ್ಮದ ಫಲಕ್ಕೆ ಅನುಗುಣವಾಗಿ, ಹಿಂದೆ ಕೇಳಿದ ಪ್ರಶ್ನೆಗೆ ಇದು ಒಂದು ರೀತಿ ಉತ್ತರ. ಕರ್ಮದ ಫಲಕ್ಕೆ ಅನುಗುಣವಾಗಿ ನಾವು ಬೇರೆ ಬೇರೆ ಶರೀರಗಳನ್ನು ಪಡಿತೇವೆ. ಭಗವದ್ಗೀತೆಯಲ್ಲಿ ಇದನ್ನು ನಾವು ತಿಳ್ಕೊಂಡಿದ್ದೇವೆ. ಒಬ್ಬ ವ್ಯಕ್ತಿಯಲ್ಲಿ ಎಷ್ಟು ದುಡ್ಡಿದೆಯೋ ಅದಕ್ಕೆ ಸರಿಯಾಗಿ ಅವನೊಂದು ಒಳ್ಳೆಯ ಮನೆಯನ್ನು ಅಥವಾ ಸಣ್ಣ ಮನೆಯನ್ನು ಖರೀದಿಸ್ತಾನೆ. ಹಾಗೆ ನಮ್ಮಲ್ಲಿರುವಂತಹ ಪುಣ್ಯ ಸಂಚಯ ಎಷ್ಟಿದೆಯೋ ಅದಕ್ಕೆ ಸರಿಯಾಗಿ ನಮಗೆ ಮಾನವ ದೇಹವೋ ಪಶು ದೇಹವೋ ಇನ್ನೊಂದೋ ಏನೋ ಸಿಗ್ತದೆ. ಎಲ್ಲವೂ ಕೂಡ ಕರ್ಮವನ್ನ ಮಾಡಲಿಕ್ಕೆ ಇರುವಂತಹ ಒಂದು ಸಾಧನವಾಗುತ್ತದೆ. ಈ ರೀತಿ ಕರ್ಮದ ಫಲದ ವಿಚಾರವಾಗಿ ಕೇಳುತ್ತಾರೆ. ಇದಕ್ಕೆ ಶುಕದೇವ ಗೋಸ್ವಾಮಿಗಳು ಪುರಂಜನ ಉಪಾಖ್ಯಾನದ ಬಗ್ಗೆ ಹೇಳ್ತಾನೆ. ಪುರಂಜನ ಅನ್ನುವಂಥದ್ದು ಅದೊಂದು ಅಲಗೊರಿಕಲ್ ಸ್ಟೋರಿ ಅಂತೇಳಿ, ಕಾಲ್ಪನಿಕ ಕಥೆ. ಅದು ನಿಜವಾಗ್ಲೂ ನಡೆದದ್ದಲ್ಲ, ಪುರಂಜನನ ಕಥೆ. ಆ ಕಥೆಯ ಮುಖಾಂತರವಾಗಿ ಅಲ್ಲಿ ಪ್ರಾಚೀನ ಬರಹಿಷತಿಗೆ ನಾರದ ಮುನಿಗಳು ಉಪದೇಶವನ್ನ ಮಾಡುವಂತಹದ್ದು. ಕೊನೆಗೆ ನರಕ ಲೋಕದ ವಿವರಣೆಯನ್ನು ಕೊಡ್ತಾರೆ. 28 ರೀತಿಯಾದಂತಹ ನರಕಗಳಿವೆ. ಆ ಬೇರೆ ಬೇರೆ ನರಕಗಳಿಗೆ ಹೋಗ್ಲಿಕ್ಕೆ ಏನೆಲ್ಲ ಕಾರಣಗಳಿವೆ, ಯಾವ ತಪ್ಪು ಮಾಡಿದ್ರೆ ಏನು ಶಿಕ್ಷೆ, ಇದೆಲ್ಲವನ್ನು ಕೂಡ ನಾವು 5ನೇ ಅಧ್ಯಾಯದ 5ನೇ ಸ್ಕಂದದ 26ನೇ ಶ್ಲೋಕದಲ್ಲಿ ತಿಳಿದುಕೊಳ್ಳಿಕ್ಕಿದ್ದೇವೆ. ಇದೆಲ್ಲ ಕರ್ಮದ ಕುರಿತಾಗಿ ಇರುವಂತಹ ಪ್ರಶ್ನೆ. 15ನೇ ಶ್ಲೋಕದಲ್ಲಿ ಬ್ರಹ್ಮಾಂಡದ ಎಲ್ಲೆಡೆಗಳಲ್ಲಿ ಗ್ರಹಮಂಡಲಗಳು ಹೇಗೆ ಸೃಷ್ಟಿಯಾದವು, ದೇವಲೋಕದ 4 ದಿಕ್ಕುಗಳು, ಆಕಾಶ, ಗ್ರಹಗಳು, ನಕ್ಷತ್ರಗಳು, ಪರ್ವತಗಳು, ನದಿಗಳು, ಸಮುದ್ರಗಳು ಮತ್ತು ದ್ವೀಪಗಳು, ಹಾಗೆ ಅವುಗಳ ಬಗೆ ಬಗೆಯ ನಿವಾಸಿಗಳ ಸೃಷ್ಟಿಯು ಹೇಗೆ ನಡೆಯಿತು, ಇದನ್ನೆಲ್ಲ ದಯವಿಟ್ಟು ವಿವರಿಸಿ. ಇಲ್ಲಿ ಮತ್ತೆ 14 ಲೋಕಗಳ ವಿವರಣೆಯನ್ನ ಹೇಳ್ತಾರೆ. ಪ್ರಿಯವೃತರಾಜನ ಕಥೆ ಬರ್ತದೆ. ಇದೆಲ್ಲ 5ನೇ ಸ್ಕಂದದಲ್ಲಿ ಇರುವಂತಹ ವಿಚಾರಗಳು. ಒಂದು ನಗರ ಅಂತ ಹೇಳಿದ್ರೆ ಅಲ್ಲಿ ಎಲ್ಲವೂ ಇರುತ್ತದೆ. ಅಲ್ಲಿ ಶಾಲೆ ಇರಬೇಕು, ಮಕ್ಕಳಿಗೆ ಆಡ್ಲಿಕ್ಕೆ ಒಂದು ಮೈದಾನ ಇರ್ತದೆ, ಅಲ್ಲಿ ಒಂದು ಆಸ್ಪತ್ರೆ ಇರ್ತದೆ, ಆಮೇಲೆ ಏನಲ್ಲ ಒಂದು ಪೋಸ್ಟ್ ಆಫೀಸು, ಇನ್ನೊಂದು ಬ್ಯಾಂಕು, ಏನೆಲ್ಲ ಇರ್ತದೆ ಅಲ್ವಾ. ಒಂದು ಜೈಲು ಕೂಡ ಇರ್ತದೆ, ಒಂದು ಕೋರ್ಟ್ ಇರ್ತದೆ, ಒಂದು ಪೋಸ್ಟ್ ಆಫೀಸ್ ಇರ್ತದೆ. ಏನೆಲ್ಲ ನಮಗೆ ಜೀವನ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಅದೆಲ್ಲ ಇರ್ತದೆ. ಹಾಗೆ ಭಗವಂತನ ಈ ಸೃಷ್ಟಿಯಲ್ಲಿ ನಾನಾ ರೀತಿಯಾದಂತಹ ಲೋಕಗಳಿವೆ. ಬೇರೆ ಬೇರೆ ಪ್ರಮಾಣದ ಪುಣ್ಯವನ್ನ ಮಾಡಿರುವಂತಹ ಜೀವಿಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಗ್ರಹಗಳನ್ನ ಸೃಷ್ಟಿ ಮಾಡಲಾಗಿದೆ. ಜಂಬೂ ದ್ವೀಪವನ್ನ ವಿವರಿಸ್ತಾರೆ. ಗಂಗಾವತರಣ ಹೇಗೆ ಆಯಿತು, ಗಂಗಾದೇವಿ ಅವರು ಎಲ್ಲಿಂದ ಇಳಿದು ಬಂದ್ರು, ಆ ವಾಮನ ದೇವ ತ್ರಿವಿಕ್ರಮನಾಗಿ ಬೆಳೆದಾಗ ಇಳಿದು ಬಂದದ್ದು ಎಲ್ಲಿಂದ, ಅವ್ರು ಎಲ್ಲಿದ್ರು ಆಗ. ಆಮೇಲೆ ಸೂರ್ಯನ ಪಥ ಹೇಗಿರ್ತದೆ, ಸೂರ್ಯ ಯಾವ ರೀತಿಯಾಗಿ ಚಲಿಸ್ತಾನೆ, ಶಿಶುಮಾರ ಲೋಕಗಳು ಅಂತ ಹೇಳಿದ್ರೆ ಯಾವುದು, ಸ್ವರ್ಗಲೋಕ ಅಂತ ಹೇಳಿದ್ರೆ ಎಲ್ಲಿ ಬರ್ತದೆ, ಅನಂತಶೇಷ ಹೇಗೆ ಈ ಎಲ್ಲಾ ಭೂಮಂಡಲಗಳನ್ನ ತನ್ನ ಹೆಡೆಯಲ್ಲಿ ಎತ್ತಿ ಹಿಡಿದಿದ್ದಾನೆ, ಒಂದು ಸಾಸಿವೆ ಕಾಳಿನ ರೀತಿಯಲ್ಲಿ ಅವನು ಹಿಡಿದಿದ್ದಾನೆ ಇಡೀ ಸಮಸ್ತ ಸೃಷ್ಟಿಯನ್ನ. ಆಮೇಲೆ 28 ರೀತಿಯಾದಂತಹ ನರಕ ಲೋಕಗಳು. ಕೆಲವನ್ನು ಒಂದು ಹೆಸರಿಸಬೇಕು ಅಂತ ಹೇಳಿದ್ರೆ ಇದೆಲ್ಲ ನಾವು ಸಾಮಾನ್ಯವಾದ ಆಡುಭಾಷೆಯಲ್ಲಿ ಹೇಳ್ತೇವೆ. ತಾಮಿಸ್ರ, ಅಂಧತಾಮಿಸ್ರ, ರೌರವ, ಮಹಾರೌರವ, ಕುಂಭೀಪಾಕ, ಕಾಲಸೂತ್ರ, ಅಸಿಪತ್ರವನ, ಕೃಮಿಭೋಜನ, ವೈತರಣಿ, ಇದೆಲ್ಲವೂ ಕೂಡ ನರಕ ಲೋಕದ ಹೆಸರುಗಳು. ಈ ಎಲ್ಲ ಹೆಸರುಗಳಲ್ಲಿ ಒಂದೊಂದು ನರಕ ಲೋಕಗಳಿವೆ. ಅಲ್ಲಿ ಬೇರೆ ಬೇರೆ ತಪ್ಪು ಮಾಡಿದಂತಹ, ಪಾಪಗಳನ್ನು ಮಾಡಿದಂತಹ ಜನರನ್ನು ಕಳಿಸಿಕೊಡ್ತಾರೆ. ಇಷ್ಟಾದ್ಮೇಲೆ ಮುಂದುವರಿಸ್ತಾ, ನಿರ್ದಿಷ್ಟ ವಿಭಾಗಗಳನ್ನೊಳಗೊಂಡ ಬ್ರಹ್ಮಾಂಡದ ಒಳ ಅಂತರಿಕ್ಷ ಮತ್ತು ಬಾಹ್ಯಾಕಾಶಗಳು, ಹಾಗೆ ಮಹಾತ್ಮರ ಗುಣಲಕ್ಷಣಗಳು ಮತ್ತು ಕಾರ್ಯಚಟುವಟಿಕೆಗಳು ಅಲ್ಲದೆ ವಿವಿಧ ವರ್ಣಗಳ, ವರ್ಗಗಳ ವೈಲಕ್ಷಣಗಳು ಮತ್ತು ಆಶ್ರಮದ ಕ್ರಮಗಳು, ಇವುಗಳನ್ನು ಕೂಡ ವಿವರಿಸಿ. ಈ ವಿಶ್ವದ ಉದ್ದ ಅಗಲಗಳು ಹೇಗಿರುತ್ತದೆ, ಭೂಮಿ ಅಂದ್ರೆ ಎಷ್ಟು ದೊಡ್ಡದಿದೆ, ಸ್ವರ್ಗಲೋಕ ಅಂದ್ರೆ ಎಷ್ಟು ದೊಡ್ಡದಿದೆ, ಬ್ರಹ್ಮಲೋಕ ಎಷ್ಟು ದೊಡ್ಡದಿದೆ,
ಅದರ ವಿಸ್ತೀರ್ಣ ಎಷ್ಟಿದೆ, ಉದ್ದ ಅಗಲ ಏನಿದೆ, ಅಲ್ಲಿರುವಂತಹ ಭಕ್ತರ ಲಕ್ಷಣಗಳು ಏನು, ಭಕ್ತರೆಲ್ಲ ಯಾವ ರೀತಿಯಾಗಿರ್ತಾರೆ, ಆಮೇಲೆ ಅವರು ಹೇಗೆ ವರ್ಣಾಶ್ರಮ ಧರ್ಮವನ್ನ ಪಾಲನೆ ಮಾಡ್ತಾರೆ, ವರ್ಣಾಶ್ರಮ ಧರ್ಮದ ಕುರಿತಾಗಿ ಮತ್ತೆ ಆ ಕೌಟುಂಬಿಕ ವಿಚಾರಗಳ ಕುರಿತಾಗಿ 7ನೇ ಸ್ಕಂದದಲ್ಲಿ ಮತ್ತೆ 11ನೇ ಸ್ಕಂದದಲ್ಲಿ ವಿವರಣೆಯನ್ನು ನಾವು ಪಡೆದುಕೊಳ್ಳಬಹುದು. ಆಮೇಲೆ ಯುಗಗಳ ಕುರಿತಾಗಿ ಕೇಳ್ತಾರೆ. ಯುಗಾನಿ ಯುಗಮಾನಂ ಚ ಧರ್ಮೋ ಯಶ್ಚ ಯುಗೆ ಯುಗೆ ಅವತಾರಾನುಚರಿತಂ ಯದಾಶ್ಚರ್ಯತಮಂ ಹರೇ. ಬೇರೆ ಬೇರೆ ಯುಗಗಳಿಗೆ ಬೇರೆ ಬೇರೆ ಧರ್ಮಗಳು, ಯುಗ ಧರ್ಮಗಳು ಅಂತ ಹೇಳ್ತೇವೆ. ಆ ಯುಗ ಧರ್ಮವನ್ನ ಸ್ಥಾಪನೆ ಮಾಡಲಿಕ್ಕೆ ಭಗವಂತ ಯುಗಾವತಾರವನ್ನ ತಾಳ್ತಾನೆ. ಹೀಗೆ ಈ ಬೇರೆ ಬೇರೆ ಕಾಲ ಅವಧಿಗಳನ್ನ, ಬೇರೆ ಬೇರೆ ಯುಗಗಳಲ್ಲಿ ಆದಂತಹ ಭಗವಂತನ ಅವತಾರಗಳನ್ನ ದಯವಿಟ್ಟು ನಮಗೆ ತಿಳಿಸಿಕೊಡಿ. ಇದು 3ನೇ ಸ್ಕಂದ, 11ನೇ ಸ್ಕಂದ, 12ನೇ ಸ್ಕಂದಗಳಲ್ಲಿ ಇದರ ವಿವರಣೆ ಬರ್ತದೆ. ಇನ್ನು ಭಕ್ತಿ ಮಾಡುವಂತಹ ವಿಧಾನಗಳು. ನೃಣಾಂ ಸಾಧಾರಣೋ ಧರ್ಮ ಸವಿಶೇಷಶ್ಚ ಯಾದೃಶಃ ಶ್ರೇಣೀನಾಂ ರಾಜರ್ಷೀಣಾಂ ಚ ಧರ್ಮ ಕೃಚ್ಛೇಷು ಜೀವತಾಂ. ಮಾನವ ಸಮಾಜದ ಸಾಮಾನ್ಯ ಧರ್ಮಗಳು, ಧರ್ಮದಲ್ಲಿ ಅವರ ವಿಶಿಷ್ಟ ನಿರ್ದಿಷ್ಟ ವೃತ್ತಿಪರ ಕರ್ತವ್ಯಗಳು, ಸಾಮಾಜಿಕ ವ್ಯವಸ್ಥೆಯ ವರ್ಗೀಕರಣ, ರಾಜರ್ಷಿಗಳ ವರ್ಗೀಕರಣ, ಇವು ಸಾಮಾನ್ಯವಾಗಿ ಯಾವುದಾಗಿರಬಹುದು ಎಂಬುದನ್ನು ಕೂಡ ವಿವರಿಸಿ. ಕಷ್ಟದಲ್ಲಿರುವವನ ಧಾರ್ಮಿಕ ತತ್ವ ಅಂದ್ರೆ ಆಪದ್ಧರ್ಮ ಅಂತ ಹೇಳ್ತೇವೆ, ಅಂತಹ ಆಪದ್ಧರ್ಮದ ಬಗ್ಗೆಯೂ ಕೂಡ ತಿಳಿಸಿಕೊಡಿ. ಸಾಧಾರಣ ಧರ್ಮ, ಸವಿಶೇಷ ಧರ್ಮ. ಸಾಧಾರಣ ಧರ್ಮ ಅಂತ ಹೇಳಿದ್ರೆ ಜೀವರ ಸ್ವರೂಪ ಹೊಯೆ ಕೃಷ್ಣರ ನಿತ್ಯ ಸೇವಕ, ಭಗವಂತನ ಸೇವೆ ಮಾಡುವುದೇ ಜೀವಿಗಳ ಒಂದು ಸ್ವರೂಪ, ಅದು ಸಾಧಾರಣ ಧರ್ಮ. ಇನ್ನು ಸವಿಶೇಷ ಧರ್ಮ ಅಂತ ಹೇಳಿ ಹುಟ್ಟಿನಿಂದ ಬಂದಂತಹ ಧರ್ಮ. ತಾನು ಈ ಒಂದು ಕುಟುಂಬದಲ್ಲಿ ಹುಟ್ಟಿದ್ದಕ್ಕೆ ನನಗೆ ಕೆಲವೊಂದು ಕರ್ತವ್ಯಗಳಿರ್ತವೆ, ಅಥವಾ ತಾನು ಮಾಡಬೇಕಾದ ದೇಶದಲ್ಲಿ ಹುಟ್ಟಿದ್ದಕ್ಕೆ ಒಂದು ಕರ್ತವ್ಯ ಇರ್ತದೆ, ಇದೆಲ್ಲ ವಿಶೇಷ ಧರ್ಮಗಳು. ಆಮೇಲೆ ಆಪದ್ಧರ್ಮ, ತುರ್ತು ಪರಿಸ್ಥಿತಿಯಲ್ಲಿ ಮಾಡುವಂತಹ ಧರ್ಮಗಳು. ಇನ್ನು 19ನೆಯ ಶ್ಲೋಕದಲ್ಲಿ ಸಾಂಖ್ಯ ಯೋಗದ ಕುರಿತಾಗಿ ಕೇಳ್ತಾರೆ ಪ್ರಶ್ನೆಗಳನ್ನ. ಸೃಷ್ಟಿಯ ಪ್ರಾಥಮಿಕ ಮೂಲ ತತ್ವಗಳು, ಅಂತಹ ಮೂಲ ತತ್ವಗಳ ಸಂಖ್ಯೆ ಅಂದ್ರೆ ಸಾಂಖ್ಯ, ಅವುಗಳ ಕಾರಣಗಳು, ಅವುಗಳ ಅಭಿವೃದ್ಧಿ, ಭಕ್ತಿ ಸೇವೆಯ ಕಾರ್ಯವಿಧಾನ ಮತ್ತು ಭಕ್ತಿ ಶಕ್ತಿಯ ಕ್ರಮಬದ್ಧ ಅಭ್ಯಾಸ, ಇವೆಲ್ಲವುಗಳ ಬಗ್ಗೆ ದಯವಿಟ್ಟು ವಿವರಿಸಿ. ಇಲ್ಲಿ ಸಾಂಖ್ಯ ಯೋಗ ಅಂತ ಹೇಳಿದ್ರೆ ನಮಗೆ ಮೊದಲು ನೆನಪಾಗುವುದು ಕಪಿಲ ಮುನಿಗಳು. ಕಪಿಲ ಮುನಿಗಳ ಬೋಧನೆಯನ್ನ 3ನೇ ಸ್ಕಂದದಲ್ಲಿ ತಿಳಿಸುತ್ತಾರೆ. ಹಾಗೆ ಧ್ರುವ ಚರಿತ್ರೆಯ ಬಗ್ಗೆ 4ನೇ ಸ್ಕಂದದಲ್ಲಿ ಪೃಥು ಮಹಾರಾಜನ ಕಥೆ 4ನೇ ಸ್ಕಂದ, ಹಂಸಾವತಾರ, ಉದ್ಧವ ಗೀತೆ, ಆಮೇಲೆ ಯೋಗಾಸನಗಳ ಬಗ್ಗೆ ಅಥವಾ ಯೋಗದ ವಿವಿಧ ರೀತಿಯ ಯೋಗಗಳ ಬಗ್ಗೆ 11ನೆಯ ಸ್ಕಂದದಲ್ಲಿ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. 20ನೆಯ ಶ್ಲೋಕ, ಇದರಲ್ಲಿ ಒಟ್ಟು 29 ಶ್ಲೋಕ ಇದೆ. ಮಹಾಯೋಗಿಗಳ ಸಂಪತ್ ಸಮೃದ್ಧಿ ಯಾವುದು, ಅಂದ್ರೆ ಜೀವನದಲ್ಲಿ ಪಡೆಯಲೇಬೇಕಾದಂತಹ ಸಂಪತ್ತು ಯಾವುದು, ಅವರ ಅಂತಿಮ ಸಾಕ್ಷಾತ್ಕಾರವೇನು, ಅಂದ್ರೆ ಅದನ್ನು ಪಡೆದ ನಂತರ ಅವರ ಅಭಿಪ್ರಾಯ ಏನು. ಈಗ ಜನರು ದುಡ್ಡು ಮಾಡಬೇಕು ಅಂತಾರೆ. ಈಗ ದುಡ್ಡು ಮಾಡಿದ ಮೇಲೆ ಜನರೇ ಏನು ಹೇಳ್ತಾರೆ ಏನು. ಹಾಗೆ ಭಕ್ತಿ ಮಾಡಬೇಕು ಅಂತ ಹೇಳಿ ಭಕ್ತಿಯಲ್ಲಿ ಸಿದ್ಧಿಯನ್ನ ಪಡೆದವರು ಏನು ಹೇಳ್ತಾರೆ. ಪರಿಪೂರ್ಣ ಯೋಗಿಯು ಅತಿ ಸೂಕ್ಷ್ಮ ಶರೀರದಿಂದ ಹೇಗೆ ವಿವ್ಯಕ್ತನಾಗಿರುತ್ತಾನೆ, ಇತಿಹಾಸದ ಮತ್ತು ಪೂರಕ ಪುರಾಣಗಳ ಶಾಖೆಗಳನ್ನು ಒಳಗೊಂಡಂತೆ ವೈದಿಕ ಸಾಹಿತ್ಯದ ಮೂಲ ಜ್ಞಾನ ಯಾವುದು. ಇದು 20ನೆಯ ಶ್ಲೋಕದಲ್ಲಿ ಕೇಳುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಶುಕದೇವ ಗೋಸ್ವಾಮಿಗಳು ದೇವಹೂತಿಯ ಕಥೆಯನ್ನು ಹೇಳ್ತಾರೆ. ಧ್ರುವ ಮಹಾರಾಜ, ಪೃಥು ಮಹಾರಾಜನ ಕತೆ, ಪ್ರಾಚೇತಸರ ಕತೆ, ಪ್ರಿಯವ್ರತನ ಕತೆ ಇತ್ಯಾದಿಗಳಲ್ಲಿ, ಅಂದ್ರೆ ಈ ಒಂದು ಕಥೆಯಲ್ಲಿ ಅನೇಕ ಪ್ರಶ್ನೆಗಳಿಗೆ ಉತ್ತರ ಇರ್ತದೆ. ಅದೆಲ್ಲವನ್ನು ಕೂಡ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸಮಸ್ತ ವೇದದ ಸಾರ ಯಾವುದು ಅಂತ ಹೇಳಿದ್ರೆ ಭಾಗವತದ ಕೊನೆಯ ಅಧ್ಯಾಯ 12ನೇ ಸ್ಕಂದದಲ್ಲಿ 13 ಅಧ್ಯಾಯಗಳಿವೆ. ಆ 13ನೇ ಅಧ್ಯಾಯವೇ ಭಾಗವತದ ಮಹತ್ವವನ್ನು ತಿಳಿಸುವಂತಹ ಅಧ್ಯಾಯ. ಅದೇ ಸಮಸ್ತ ವೇದದ ಸಾರವಾಗಿದೆ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ, ಅಂದ್ರೆ ಈ ನಾಮ ಸಂಕೀರ್ತನೆಯೇ ಶ್ರೀಮದ್ ಭಾಗವತದ ಒಂದು ಕಡೆಯ ತತ್ವ. ಆ ನಾಮ ಸಂಕೀರ್ತನೆಯನ್ನ ಮಾಡಬೇಕು ಅನ್ನುವಂಥದ್ದೇ ಶ್ರೀಮದ್ ಭಾಗವತದಲ್ಲಿ ನಮಗೆ ಕೊನೆಯದಾಗಿ ಬರುವಂತಹ ತತ್ವ. ಅದನ್ನು ನಾವು ಈ 13ನೇ ಅಧ್ಯಾಯದಲ್ಲಿ ಕೊನೆಯ ಶ್ಲೋಕದಲ್ಲಿ ಕಾಣಬಹುದು. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಂ ಸ್ತಂ ನಮಾಮಿ ಹರಿಂ ಪರಂ.
ಆ ಭಗವಂತನ ನಾಮಸ್ಮರಣೆಯೇ ಜೀವನದಲ್ಲಿ ನಾವು ಪಡೆಯಬೇಕಾದಂತಹ ಅತಿ ದೊಡ್ಡ ಸಮೃದ್ಧಿಯಾಗಿದೆ. ಬೇರೆ ಏನನ್ನು ಪಡೆದ್ರೂ ಅದು ಶಾಶ್ವತ ಅಲ್ಲ. 21ನೇ ಶ್ಲೋಕದಲ್ಲಿ ಸಂಸಾರದಿಂದ ಹೇಗೆ ನಾವು ಬಿಡುಗಡೆಯನ್ನ ಪಡೆಯಬಹುದು ಅನ್ನೋದನ್ನ ತಿಳಿಸ್ತಾರೆ. ಜೀವಿಗಳ ಸೃಷ್ಟಿ ಹೇಗೆ, ಅವರ ಪಾಲನೆ ಹೇಗೆ, ಅವರ ನಾಶ ಹೇಗೆ ಎಂಬ ಬಗ್ಗೆ ತಿಳಿಸಿ. ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯಿಂದ ಉಂಟಾಗುವ ಅನುಕೂಲ ಮತ್ತು ಪ್ರತಿಕೂಲಗಳ ಬಗ್ಗೆ ತಿಳಿಸಿ. ವೈದಿಕ ವಿಧಿಗಳು ಯಾವುದು, ಅನುಬಂಧ ಮತ್ತು ಅನುಬಂಧ ವೈದಿಕ ವಿಧಿಗಳ ಕಟ್ಟಳೆಗಳು ಯಾವುವು, ಧರ್ಮ, ಆರ್ಥಿಕ ಅಭಿವೃದ್ಧಿ, ಇಂದ್ರಿಯ ತೃಪ್ತಿಗಳ ಕಾರ್ಯವಿಧಾನಗಳು ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇತ್ಯಾದಿಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಈ ಸಂಸಾರ ಅನ್ನುವಂಥದ್ದು ನಾಶ ಆಗುವುದು ಹೇಗೆ, ಅಂದ್ರೆ ಸಂಸಾರದಿಂದ ಬಿಡುಗಡೆಯನ್ನ ಪಡೆಯುವುದು ಹೇಗೆ, ಇದಕ್ಕೆ ಧ್ರುವ ಚರಿತ್ರೆ, ಪೃಥು ಮಹಾರಾಜನ ಕಥೆ, ಆಮೇಲೆ ಪ್ರಹ್ಲಾದ ಮಹಾರಾಜನ ಒಂದು ಕಥೆಯನ್ನ ಹೇಳ್ತಾರೆ. ಭಕ್ತಿಗೆ ಅನುಕೂಲ ಪ್ರತಿಕೂಲ, ಇದು ಪ್ರಹ್ಲಾದನ ಮಹಾರಾಜನ ಕಥೆಯನ್ನೇ ನಾವು ಹೇಳ್ಬೋದು. ಭಕ್ತಿಯನ್ನ ಮಾಡಿದ್ರೆ ಪ್ರತಿಕೂಲ ಪರಿಣಾಮ ಏನಾಗ್ತದೆ, ಪ್ರಹ್ಲಾದ ಮಹಾರಾಜನಿಗೆ ಅವನ ತಂದೆಯೇ ಶತ್ರುವಾದ, ಇದು ಪ್ರತಿಕೂಲ ಪರಿಣಾಮ. ಹಾಗಂತೇಳಿ ನಾವು ಅದನ್ನ ಮಾಡಬಾರ್ದು ಅಂತಲ್ಲ, ಯಾಕಂದ್ರೆ ಅದು ಪರಿಣಾಮದಲ್ಲಿ ಒಳ್ಳೆಯದನ್ನೇ ಕೊಡ್ತದೆ ಕೊನೆಯದಾಗಿ. ಇಷ್ಟಕರ್ಮ, ಸ್ಮಾರ್ಥ ಕರ್ಮ ಅಂದ್ರೆ ಪುಣ್ಯ ಕಾರ್ಯಗಳು ನಾವು ಜನರಿಗೆ ಅನ್ನದಾನವನ್ನ ಮಾಡುವುದು, ಅಥವಾ ಕಷ್ಟದಲ್ಲಿ ಬರುವವರಿಗೆ ವಿದ್ಯಾದಾನ ಅಥವಾ ಧನ ಸಹಾಯ ಇತ್ಯಾದಿಗಳನ್ನ ಮಾಡುವುದು, ಇದು ಸ್ಮಾರ್ಥ ಅಥವಾ ಪೂರ್ತಸ್ಯ ಅಂತ ಕರೀತಾರೆ. ಇದರಲ್ಲಿ ಪೂರ್ತಸ್ಯ ಕಾಮ್ಯಾನ ಇಷ್ಟಪೂರ್ತಸ್ಯ ಅಂತ ಹೇಳ್ತಾರೆ. ಇಷ್ಟಾಪೂರ್ತಸ್ಯ ಕಾಮ್ಯಾನ ತ್ರಿವರ್ಗಸ್ಯ ಚ ಯೋ ವಿಧಿ. ಇದಕ್ಕೆ 7ನೆಯ ಸ್ಕಂದದಲ್ಲಿ ಉತ್ತರವನ್ನು ಹೇಳಿದ್ದಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಅದನ್ನ ಪಡೆಯುವಂತಹ ವಿಚಾರವಾಗಿ ಕೂಡ 7ನೆಯ ಸ್ಕಂದದಲ್ಲಿ ನಾವು ತಿಳಿಯುತ್ತೇವೆ. ಇಷ್ಟಾದ ಮೇಲೆ ಈ ಪ್ರಪಂಚದ ನಾಶ ಹೇಗೆ ಆಗ್ತದೆ, ಭಗವತ್ ಶರೀರದಲ್ಲಿ ಲೀನರಾಗಿರುವ ಜೀವಿಗಳು ಹೇಗೆ ಸೃಷ್ಟಿಗೊಳ್ಳುತ್ತಾರೆ ಮತ್ತು ಜಗತ್ತಿನಲ್ಲಿ ನಾಸ್ತಿಕರು ಹೇಗೆ ಕಾಣಿಸಿಕೊಳ್ಳುತ್ತಾರೆ ಎಂಬುದನ್ನು ವಿವರಿಸಿ. ಹಾಗೆಯೇ ಬಂಧಿತರಾಗಿಲ್ಲದ ಜೀವಿಗಳು ಹೇಗೆ ಅಸ್ತಿತ್ವವನ್ನು ಹೊಂದುತ್ತಾರೆ. ಬಂಧಿತರಾಗಿಲ್ಲದವರು ಅಂದ್ರೆ ಭಗವಂತನ ಧಾಮದಲ್ಲಿರುವವರು, ಅವರು ಯಾವ ರೀತಿಯಾಗಿರುತ್ತಾರೆ. ಈ ಪ್ರಳಯ ನಡೆದ ಮೇಲೆ ಏನಾಗ್ತದೆ, ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಹೇಗೆ ಪಡೆಯುತ್ತಾರೆ. ಪಾಷಂಡಿಗಳು ಹೇಗಿರ್ತಾರೆ, ನಿತ್ಯ ಸಿದ್ಧರು, ಇದು 2 ವಿರುದ್ಧವಾದಂತಹ ವಿಚಾರ. ಪಾಷಂಡಿಗಳು ಅಂದ್ರೆ ಭಗವಂತ ಇಲ್ವೇ ಇಲ್ಲ ಅಂತ ವಾದಿಸುವವರು, ನಿತ್ಯ ಸಿದ್ಧರು ಅಂತ ಹೇಳಿದ್ರೆ ಭಗವಂತನನ್ನ ಕಂಡವರು. ಇವರಿಬ್ಬರ ವಿಚಾರವನ್ನು ಕೂಡ ತಿಳಿಸಿ. ಪ್ರಳಯದ ಕುರಿತಾಗಿ ಅಂತ ಹೇಳಿದ್ರೆ ಇಲ್ಲಿ ಕಲಿಯುಗ ಅಂತ್ಯವಾದ ಮೇಲೆ ಯಾರೆಲ್ಲ ಉಳಿತಾರೋ ಅವರೆಲ್ಲರೂ ಸತ್ಯಯುಗಕ್ಕೆ ಹೋಗ್ಲಿಕ್ಕೆ ಅರ್ಹರಲ್ಲ. ಮುಂದಿನ ಸತ್ಯಯುಗದಲ್ಲಿ ಬರಬೇಕಾದಂತಹ ಪ್ರಜೆಗಳ ಒಂದು ಪಟ್ಟಿ ಬೇರೆನೇ ಇದೆ. ಪ್ರಳಯವಾಗ್ತದೆ, ಪ್ರಳಯವಾದಾಗ ಎಲ್ಲರೂ ಶರೀರವನ್ನ ಕಳೆದುಕೊಳ್ತಾರೆ, ಅವರು ಭಗವಂತನ ಶರೀರಕ್ಕೆ ಹೋಗ್ತಾರೆ, ಭಗವಂತನ ಶರೀರದಲ್ಲಿ ಅನಂತ ಕಾಲದವರೆಗೆ ಇರುತ್ತಾರೆ. ಮತ್ತೆ ಮುಂದಿನ ಸೃಷ್ಟಿಯಲ್ಲಿ, ಅದು ಮನ್ವಂತರ ಸೃಷ್ಟಿ ಇರ್ಬೋದು ಅಥವಾ ಬ್ರಹ್ಮಾಂಡದ ಸೃಷ್ಟಿ ಇರ್ಬೋದು, ಮುಂದಿನ ಸೃಷ್ಟಿಯಲ್ಲಿ ಅವರವರ ಕರ್ಮಗಳಿಗೆ ಅನುಗುಣವಾಗಿ ಅವರಿಗೆ ಬೇರೆ ಬೇರೆ ಸಮಯಗಳಲ್ಲಿ ಶರೀರಗಳನ್ನು ನೀಡಲಾಗ್ತದೆ. ಈ ರೀತಿ ಈ ಪ್ರಳಯದ ಕುರಿತಾಗಿಯೂ ಕೂಡ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಇನ್ನು ಮುಂದಕ್ಕೆ ಇದಿಷ್ಟು ಪರೀಕ್ಷಿತ ಮಹಾರಾಜನ ಪ್ರಶ್ನೆಗಳು. ಇನ್ನು ಕೆಲವೊಂದು ವಿನಂತಿಗಳನ್ನು ಕೂಡ ಪರೀಕ್ಷಿತ ಮಹಾರಾಜ ಮಾಡ್ತಾನೆ. ಚತುಶ್ಲೋಕಿ ಭಾಗವತದಲ್ಲಿಯೂ ಕೂಡ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ತೇವೆ. ಈಗ ಪರೀಕ್ಷಿತ ಮಹಾರಾಜ ಮಾಡಿಕೊಳ್ಳುವಂತಹ ವಿನಂತಿ 24ರಿಂದ ಶ್ಲೋಕ, ಇಲ್ಲಿ 23ರಲ್ಲಿ ಹೇಳ್ತಾನೆ ಪರೀಕ್ಷಿತ ಮಹಾರಾಜ, ಸ್ವತಂತ್ರನಾದ ದೇವೋತ್ತಮ ಪರಮಪುರುಷನು ತನ್ನ ಅಂತರಂಗ ಶಕ್ತಿಯಿಂದಾಗಿ ತನ್ನೆಲ್ಲ ಲೀಲೆಗಳಿಂದ ಮೊದಗೊಳ್ಳುತ್ತಾನೆ. ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಬಹಿರಂಗ ಶಕ್ತಿಗೆ ಬಿಟ್ಟುಕೊಟ್ಟು ತಾನು ಎಲ್ಲದಕ್ಕೂ ಸಾಕ್ಷೀಭೂತನಾಗಿ ಉಳಿಯುತ್ತಾನೆ. ಭಗವಂತನ ಪ್ರತಿನಿಧಿಯಾದ ಓ ಮಹರ್ಷಿಯೇ, ನಾನು ಕೇಳದೇ ಇರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ ನನ್ನ ಜ್ಞಾನತೃಷೆಯನ್ನು ತಣಿಸಿ. ನಾನು ನಿಮಗೆ ಶರಣಾಗತನಾದ ಆತ್ಮನಾಗಿರುವುದರಿಂದ ದಯವಿಟ್ಟು ಈ ಸಂಬಂಧವಾದ ಪೂರ್ಣ ಜ್ಞಾನವನ್ನು ನಮಗೆ ದಯಪಾಲಿಸಿ. ಭಗವಂತನ ಕುರಿತಾದಂತಹ ಜ್ಞಾನವನ್ನ ನಾವು ಗುಹ್ಯವಾದ ಜ್ಞಾನ ಅಂತ ಹೇಳ್ತೇವೆ. ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಪರಮ ಗುಹ್ಯವಾದ ಜ್ಞಾನ. ಯಾಕೆ ಗುಹ್ಯವಾದದ್ದು? ಪುಸ್ತಕವನ್ನು ನಾವು ಖರೀದಿಸಬಹುದು, ಅಂಗಡಿಯಿಂದ ಖರೀದಿಸಿ ಓದಬಹುದು, ಆದ್ರೆ ಓದಿದ್ರೆ ಅರ್ಥ ಆಗುದಿಲ್ಲ, ಯಾಕಂದ್ರೆ ಅದು ಗುಹ್ಯವಾದ ಜ್ಞಾನ. ಹಾಗಾದ್ರೆ ಆ ಜ್ಞಾನವನ್ನ ಪಡಿಬೇಕಾದ್ರೆ ಇರಬೇಕಾದಂತಹ ಲಕ್ಷಣ ಏನು? ಶರಣಾಗತನಾದಂತಹ ಆತ್ಮನಾಗಿದ್ರೆ ಮಾತ್ರ. ಗುರುಗಳಿಗೆ ಯಾರು ಶರಣಾಗಿರ್ತಾರೋ, ಯಾರು ಪ್ರಭುಪಾದರು ಕೊಟ್ಟಂತಹ ತತ್ವಗಳನ್ನ ಪಾಲನೆ ಮಾಡ್ತಾರೆ, 4 ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡ್ತಾರೆ, ಯಾರು ಸರಿಯಾಗಿ ಜಪವನ್ನ ಮಾಡ್ತಾರೆ, ಯಾರು ಭಕ್ತಿಯನ್ನ
ತಪ್ಪದೆ ನಡೆಸಿಕೊಂಡು ಹೋಗ್ತಾರೆ ಅಂತಹವರಿಗೆ ಭಾಗವತ ಅರ್ಥ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಭಾಗವತವನ್ನು ಓದುವಾಗ ನಮಗೆ ನಿದ್ದೆ ಬರ್ತದೆ, ಭಾಗವತವನ್ನು ಓದಿದ್ರೆ ಏನೂ ಅರ್ಥ ಆಗುದಿಲ್ಲ. ಹಾಗಾಗಿ ತಪಸ್ಸು ಬೇಕು ಜೀವನದಲ್ಲಿ, ಆ ತಪಸ್ಸನ್ನ ಮಾಡಬೇಕು ಮತ್ತು ಗುರುಗಳಿಗೆ ಶರಣಾಗತನಾಗಿರ್ಬೇಕು. ಅದನ್ನೇ ಇಲ್ಲಿ ಸುಖದೇವ ಗೋಸ್ವಾಮಿಗಳಿಗೆ ಪರೀಕ್ಷಿತ ಮಹಾರಾಜ ಹೇಳುವಂತಹದ್ದು. ನಾನು ಕೇಳಿರುವುದನ್ನು ಕೇಳದೇ ಇರುವುದು ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಕೇಳಲಿಕ್ಕೆ, ಈ ರೀತಿಯಾಗೂ ಕೇಳಬಹುದು ಅಂತೇಳಿ. ಆ ರೀತಿಯಾಗಿಯೂ ಏನಾದರೂ ಇದ್ರೆ ಅದನ್ನು ದಯವಿಟ್ಟು ತಿಳಿಸಿ. ನಾನು ಕೇಳದೇ ಇದ್ರೂ ಕೂಡ ದಯವಿಟ್ಟು ತಿಳಿಸಿ. ನಿಮಗೆ ಶರಣಾಗತನಾಗಿದ್ದೇನೆ, ನನಗೆ ದಯವಿಟ್ಟು ಜ್ಞಾನೋಪದೇಶವನ್ನ ಮಾಡಿ, ಜ್ಞಾನ ತೃಷೆಯನ್ನು ತಣಿಸಿ. ಈ ರೀತಿ ಪರೀಕ್ಷಿತ ಮಹಾರಾಜ ಪ್ರಶ್ನೆಗಳನ್ನ ಕೇಳಿ ಅವರಿಗೆ ತನ್ನ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದಾನೆ. ಹಾಗೆ ತನ್ನ ಗುರುಗಳನ್ನ ಪರೀಕ್ಷಿತ ಮಹಾರಾಜ ಗುರುಗಳ ಬಗ್ಗೆ ಸ್ತುತಿಯನ್ನು ಕೂಡ ಮಾಡ್ತಾನೆ. ನೀವು ಮೂಲ ಜೀವಿಯಾದ ಬ್ರಹ್ಮನಂತೆಯೇ ಇದ್ದೀರಿ, ಉಳಿದವರು ಹಿಂದಿನ ತಾರ್ಕಿಕರಂತೆ ರೂಢಿಯನ್ನು ಅನುಸರಿಸುತ್ತಾರೆ. ಅಂದ್ರೆ ಗುರುಗಳು, ಗುರು ಪರಂಪರೆಯಲ್ಲಿ ಬಂದಂತಹ ಗುರುಗಳು, ಈಗ ನಾವು ಏನು ಶ್ರೀಲ ಪ್ರಭುಪಾದರಿಂದ ಜ್ಞಾನವನ್ನು ಸ್ವೀಕರಿಸಿದ್ದೇವೆ, ಅದು ನೇರವಾಗಿ ಬ್ರಹ್ಮದೇವರು ಕೃಷ್ಣನಿಂದ ಪಡೆದಂತಹ ಜ್ಞಾನ. ಅದು ಶ್ರೀಲ ಪ್ರಭುಪಾದರಿಂದ ನಮ್ಮ ಗುರು ಪರಂಪರೆಯಲ್ಲಿ ಈ ಒಂದು ಇಸ್ಕಾನ್ ಸಂಸ್ಥೆಯ ಮುಖಾಂತರವಾಗಿ, ನಮ್ಮ ಗುರು ಮಹಾರಾಜರ ಮುಖಾಂತರವಾಗಿ ನಮಗೆಲ್ಲರಿಗೂ ಕೂಡ ಇದು ದೊರಕ್ತಾ ಇರುವಂತಹ ಒಂದು ಜ್ಞಾನವಾಗಿದೆ, ಭಕ್ತಿಯಾಗಿದೆ. ಅದನ್ನು ನಾವು ಇರುವ ಹಾಗೆ ಪಡಿಲಿಕ್ಕೆ ಸಾಧ್ಯ ಯಾವಾಗ ಆ ಪರಂಪರೆ ಸಂಪೂರ್ಣವಾಗಿದ್ದಾಗ. ಹಾಗಾಗಿ ಸರಿಯಾದಂತಹ ಸಂಪ್ರದಾಯದಿಂದ ನಾವು ಜ್ಞಾನವನ್ನ ಪಡೆದುಕೊಳ್ಳಬೇಕು. ಹಾಗಾಗಿ ಇಲ್ಲಿ ಹೇಳುವುದು, ನೀವು ಬ್ರಹ್ಮನಂತೆ ಇದ್ದೀರಿ. ಇದು ನಾರದ ಮುನಿಗಳು ಕೂಡ ಬ್ರಹ್ಮನ ಹಾಗೆ, ಯಾಕಂದ್ರೆ ಬ್ರಹ್ಮದೇವರ ಒಂದು ಜ್ಞಾನ ಏನಿದೆ ಅದನ್ನೇ ಇಲ್ಲಿ ನಾರದ ಮುನಿಗಳು ಹೇಳಿರುವಂತಹದ್ದು. ನಾರದ ಮುನಿಗಳು ಹೇಳಿದ್ದನ್ನೇ ಇಲ್ಲಿ ಶುಕದೇವ ಗೋಸ್ವಾಮಿಗಳು ಹೇಳುವುದು. ನಾರದ ಮುನಿಗಳು ವೇದವ್ಯಾಸರಿಗೆ ಹೇಳಿದ್ರು, ವೇದವ್ಯಾಸರು ಶುಕದೇವ ಗೋಸ್ವಾಮಿಗಳಿಗೆ ಹೇಳಿದ್ದಾರೆ. ಶುಕದೇವ ಗೋಸ್ವಾಮಿ ಈಗ ಪರೀಕ್ಷಿತ ಮಹಾರಾಜನಿಗೆ ಹೇಳುವಂತಹದ್ದು. ಹಾಗಾಗಿ ಆ ಗುರು ಪರಂಪರೆ, ಗುರು ಶಿಷ್ಯ ಪರಂಪರೆ ಏನಿದೆ ಅದು ಸಂಪೂರ್ಣವಾಗಿದೆ. ಇಷ್ಟು ಹೇಳಿದ ನಂತರ 26ನೆಯ ಶ್ಲೋಕದಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳ್ತಾನೆ ಪರೀಕ್ಷಿತ ಮಹಾರಾಜನ್. ನಿಮ್ಮ ವಾಕ್ಸಾಗರದಿಂದ ಹರಿದು ಬರುತ್ತಿರುವ ದೇವೋತ್ತಮ ಪರಮಪುರುಷನ ಅಮೋಘ ಸಂದೇಶ ಮಧುವನ್ನು ಪಾನ ಮಾಡುತ್ತಿದ್ದೇನೆ. ಉಪವಾಸದಿಂದ ಯಾವ ಬಳಲಿಕೆಯನ್ನು ನಾನು ಅನುಭವಿಸುತ್ತಿಲ್ಲ. ನನಗೆ ಬೇಸರ ಆಗಿದೆ ಅಂತ ಯೋಚನೆ ಮಾಡಬೇಡಿ, ಯಾಕಂದ್ರೆ ನಾವು ಕೇಳುವವರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಆದ್ರೆ ಪರೀಕ್ಷಿತ ಮಹಾರಾಜ ಹಗಲು ರಾತ್ರಿ ನಿದ್ದೆ ಆಹಾರ ಯಾವುದೂ ಇಲ್ಲದೆ, ಬಾಯಾರಿಕೆ ಯಾವುದೂ ಇಲ್ಲದೆ ನಿರಂತರವಾಗಿ ಕೇಳಿರುವಂತಹದ್ದು. ನಿಜವಾಗಿ ಪರೀಕ್ಷಿತ ಮಹಾರಾಜ ಒಂದೇ ದಿನದಲ್ಲಿ ಇದೆಲ್ಲವನ್ನು ಕೂಡ ಕೇಳಿಸಿದ್ದಾನೆ. ಅಂದ್ರೆ ಶ್ರೀಮದ್ ಭಾಗವತದ ಪ್ರಾರಂಭದಿಂದ ಕಪಿಲ ಉಪಾಖ್ಯಾನ, ಅಂದ್ರೆ ಕಪಿಲ ದೇವ, ಅಂದ್ರೆ 3ನೇ ಸ್ಕಂದ ಬರ್ತದೆ, ಅಲ್ಲಿವರೆಗೆ ಒಂದೇ ದಿನದಲ್ಲಿ ಹೇಳಿ ಮುಗಿಸಿರುವಂತಹ ವಿಚಾರಗಳು ಈ ಶ್ರೀಮದ್ ಭಾಗವತದ್ದು. ನಾವಿನ್ನು ಮೊದಲನೇ ದಿನವನ್ನೇ 1.5 ವರ್ಷದಿಂದ ಕೇಳ್ತಾ ಇದ್ದೇವೆ. ಪರೀಕ್ಷಿತ ಮಹಾರಾಜನ ಒಂದು ದಿನದಲ್ಲಿ ಕೇಳಿದಂತಹ ವಿಚಾರವನ್ನ ನಾವು ನಿಧಾನಕ್ಕೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇಲ್ಲಿ ಪರೀಕ್ಷಿತ ಮಹಾರಾಜನ ಯೋಗ್ಯತೆ ಏನು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬಹುದು. ಸೂತ ಗೋಸ್ವಾಮಿಗಳು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಯಾರು ಭಗವಂತನ ಕಥೆಯನ್ನ ಕೇಳ್ತಾರೆ, ಕೃಷ್ಣ ಕಥಾಮೃತವನ್ನ ಶ್ರವಣ ಮಾಡ್ತಾರೆ, ಅವರ ಶರೀರ ಆಧ್ಯಾತ್ಮಿಕವಾಗ್ತದೆ. ಅಂದ್ರೆ ಈ ಶರೀರದಲ್ಲಿ ಇದ್ರೂ ಕೂಡ ನಮಗೆ ಈ ಶರೀರದ ಸಮಸ್ಯೆಗಳು ಬರುವುದಿಲ್ಲ. ಶರೀರದ ಸಮಸ್ಯೆ ಏನು? ಜನ್ಮ, ಮೃತ್ಯು, ಜರ, ವ್ಯಾಧಿ. ಯಾರು ಭಗವಂತನ ಭಕ್ತಿಯನ್ನ ಮಾಡ್ತಾರೆ ಅವರಿಗೆ ಜರ, ವ್ಯಾಧಿ, ಮುಪ್ಪಿನ ಸಮಸ್ಯೆ ಇರುವುದಿಲ್ಲ. ನಾವು ಕಾಣ್ತೇವೆ ಭಗವಂತನ ಶುದ್ಧ ಭಕ್ತರು ಅಥವಾ ಒಳ್ಳೆಯ ಭಕ್ತಿಯನ್ನ ಮಾಡಿದಂತಹ ವ್ಯಕ್ತಿಗಳು, ಅವರ ಮುಖದಲ್ಲಿ ಎಷ್ಟೊಂದು ತೇಜಸ್ಸಿರ್ತದೆ. ಅವರ ಶರೀರದಲ್ಲಿ ಯಾವುದೇ ನ್ಯೂನ್ಯತೆಗಳು ಇರುವುದಿಲ್ಲ. ಅವರು ಸಂಪೂರ್ಣವಾಗಿ ಆರೋಗ್ಯವಂತರಾಗಿರ್ತಾರೆ, ಒಳ್ಳೆಯ ರೀತಿಯಲ್ಲಿ ಭಗವಂತನ ಸೇವೆಯನ್ನ ಮಾಡ್ತಾರೆ. ಆ ಭಗವಂತನ ಸೇವೆಗೆ ಯಾವುದೇ ಅಡ್ಡಿಯೂ ಕೂಡ ಬರುವುದಿಲ್ಲ. ಈ ಎಲ್ಲ ಲಕ್ಷಣಗಳನ್ನು ನಾವು ಪರೀಕ್ಷಿತ ಮಹಾರಾಜನಲ್ಲಿ ನಾವು ಕಾಣಬಹುದು. ಪರೀಕ್ಷಿತ ಮಹಾರಾಜನ ಶರೀರವು ಆಧ್ಯಾತ್ಮಿಕೃತವಾಗಿದೆ. ಅಂತಹ ಭೌತಿಕ ಶರೀರ ಆಗ್ತದೆ ನಾವು ಭಗವಂತನ ಭಕ್ತಿಯನ್ನ ಮಾಡುವುದರಿಂದ. ಅದರ ಅರ್ಥ ಒಳ್ಳೆಯ ಆರೋಗ್ಯ ಪಡೆಯಲಿಕ್ಕೋಸ್ಕರ ನಾವು ಭಕ್ತಿ ಮಾಡುವುದಲ್ಲ. ಆ ಭಕ್ತಿ ಮಾಡುವುದರಿಂದ ನಮಗೆ ಒಳ್ಳೆಯ ಆರೋಗ್ಯ ಮತ್ತೆ ಈ ದೇಹ ಸಂಬಂಧಿಯಾದ ಸಮಸ್ಯೆಗಳು ಯಾವುದು ಕೂಡ ಬರುವುದಿಲ್ಲ. ಭಗವಂತನ ಭಕ್ತಿಗೆ ಭಗವಂತನು ನಮಗೆ ಸಹಾಯವನ್ನ ಮಾಡ್ತಾನೆ. ಕೊನೆಗೆ ಇದಷ್ಟೆಲ್ಲವನ್ನು ಕೂಡ ಹೇಳಿದಂತಹ ಸೂತ ಗೋಸ್ವಾಮಿಗಳು ಶೌನಕಾದಿ ಋಷಿಗಳಿಗೆ ಹೇಳ್ತಾ ಇರುವಂತಹ ಮಾತು ಇದು ಮೂಲದಲ್ಲಿ, ನೈಮಿಷಾರಣ್ಯದಲ್ಲಿ. ಕೊನೆಗೆ
ಅವರು ಹೇಳುವಂತಹ ಮಾತು. ಇನ್ನೊಂದು 2 ಶ್ಲೋಕ ಅಷ್ಟೇ. ಸೂತ ಉವಾಚ ಸಾ ಉಪಮಂತ್ರಿತೋ ರಾಜ್ಞಾ ಕಥಾಯಾಮಿತಿ ಸತ್ಪತೆ ಬ್ರಹ್ಮರಾತೋ ಭೃಶಂ ಪ್ರೀತೋ ವಿಷ್ಣುರಾತೇನ ಸಂಸದಿ. ಸೂತಮುನಿಗಳು ನುಡಿದರು, ಮಹಾರಾಜ ಪರೀಕ್ಷಿತನಿಂದ ಆಮಂತ್ರಿತರಾದ ಶುಕಮುನಿಗಳು ಭಕ್ತರೊಂದಿಗೆ ಭಗವಾನ್ ಶ್ರೀಕೃಷ್ಣನ ವಿಷಯದ ಬಗ್ಗೆ ಮಾತನಾಡುವ ಬಗ್ಗೆ ತುಂಬಾ ಸುಪ್ರೀತರಾದರು. ಬ್ರಹ್ಮರಾತ ವಿಷ್ಣುರಾತ ಅಂತ ಹೇಳ್ತಾರೆ ಇಲ್ಲಿ. ಬ್ರಹ್ಮರಾತ ಅಂತ ಹೇಳಿದ್ರೆ ಶುಕಮುನಿಗಳು, ವಿಷ್ಣುರಾತ ಅಂತ ಹೇಳಿದ್ರೆ ಪರೀಕ್ಷಿತ ಮಹಾರಾಜ. ಬ್ರಹ್ಮ ಮತ್ತೆ ವಿಷ್ಣು ಇಲ್ಲಿ ಎರಡು ಕೂಡ ಒಂದೇ ಅರ್ಥ ಕೊಡುವಂತದ್ದು. ಯಾಕಂದ್ರೆ ಬ್ರಹ್ಮ ಅಂತ ಹೇಳಿದ್ರೆ ಪರಬ್ರಹ್ಮ, ಅದು ಶ್ರೀಕೃಷ್ಣನೇ ಆಗಿದ್ದಾನೆ. ಇಬ್ಬರು ಕೂಡ ಶ್ರೀಕೃಷ್ಣನಿಂದ ರಕ್ಷಿತರಾದವರು. ಪರೀಕ್ಷಿತ ಮಹಾರಾಜ ರಕ್ಷಿತನಾದದ್ದು ನಮಗೆ ಗೊತ್ತಿದೆ. ತಾಯಿಯ ಗರ್ಭದಲ್ಲೇ ಇದ್ದಾಗ ಕೃಷ್ಣನು ಬಂದು ಅವನನ್ನು ರಕ್ಷಣೆ ಮಾಡಿದ, ಹಾಗಾಗಿ ಅವನು ವಿಷ್ಣುರಾತ. ಶುಕದೇವ ಗೋಸ್ವಾಮಿಗಳು ಯಾಕೆ ಬ್ರಹ್ಮರಾತ? ಶುಕದೇವ ಗೋಸ್ವಾಮಿಗಳು ತಮ್ಮ ತಾಯಿಯ ಗರ್ಭದಲ್ಲಿದ್ದಾಗ, ಇಬ್ಬರು ಕೂಡ ಗರ್ಭದಲ್ಲೇ ಆ ಒಂದು ಘಟನೆ ನಡೆದದ್ದು. ತಮ್ಮ ತಾಯಿಯ ಗರ್ಭದಲ್ಲಿದ್ದಾಗ ಅವರು ತಾಯಿಯ ಗರ್ಭದಿಂದ ಹೊರಗೆ ಬರ್ಲಿಕ್ಕೆ ಕೇಳೋದಿಲ್ಲ. ಯಾಕೆ? ನಾನು ಹೊರಗೆ ಬಂದ್ರೆ ಮಾಯೆ ನನ್ನನ್ನ ಆವರಿಸಿ ಬಿಡುತ್ತದೆ, ಮತ್ತೆ ನಾನು ನನ್ನದು ಮೋಹ ಮಾಯೆಯಲ್ಲಿ ಸಿಲುಕಿ ಬೀಳ್ತೇನೆ, ಹಾಗಾಗಿ ನಾನು ಹೊರಗೆ ಬರುವುದಿಲ್ಲ ಅಂತೇಳಿ ತಾಯಿಯ ಗರ್ಭದಲ್ಲೇ ಉಳಿದು ಬಿಡ್ತಾರೆ. ಆಗ ತಂದೆಯಾದಂತಹ ವೇದವ್ಯಾಸರು ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಆಗ ಶ್ರೀಕೃಷ್ಣ ಅವರಿಗೆ ಆಶೀರ್ವಾದವನ್ನು ಕೊಡುವಂಥದ್ದು, ನೀನು ಹೊರಗೆ ಬಂದ್ರು ನಿನ್ನನ್ನ ಮಾಯೆ ಮುಟ್ಟುವುದಿಲ್ಲ ಅಂತೇಳಿ. ಅಂದ್ರೆ ಆ ಮಾಯೆಯಿಂದ ರಕ್ಷಿತರಾದವರು ಶ್ರೀಕೃಷ್ಣನಿಂದ. ಶ್ರೀಕೃಷ್ಣನು ಅವರಿಗೆ ಅಭಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರ ಹೆಸರು ಬ್ರಹ್ಮರಾತ. ಬ್ರಹ್ಮರಾತ ವಿಷ್ಣುರಾತ ಇಬ್ರು ಗುರು ಶಿಷ್ಯರು. ಆ ಅವರಿಬ್ಬರ ಮಾತುಕತೆಯೇ ಶ್ರೀಮದ್ ಭಾಗವತ. ಇದು 27ನೆಯ ಶ್ಲೋಕ. ಶುಕದೇವ ಗೋಸ್ವಾಮಿಗಳಿಗೆ ಬಹಳ ಸಂತೋಷವಾಗ್ತದೆ. ಇಲ್ಲಿ ಹೇಳಿದ್ದಾರೆ, ತುಂಬಾ ಸುಪ್ರೀತರಾದರು. ಶುಕದೇವ ಗೋಸ್ವಾಮಿಗಳಿಗೆ ಬಹಳ ಖುಷಿ ಆಗ್ತದೆ ಪರೀಕ್ಷಿತ ಮಹಾರಾಜನು ಕೇಳಿದಂತಹ ಪ್ರಶ್ನೆಯಿಂದಾಗಿ. ಹಾಗೆ ನಾವು ಕೂಡ ನಮ್ಮ ಗುರುಗಳಿಂದ ಕೇಳುವಂತಹ ಪ್ರಶ್ನೆಗಳು ಗುರುಗಳಿಗೆ ಸಂತೋಷವನ್ನ ಕೊಡಬೇಕು. ನಮ್ಮ ಭಕ್ತಿಗೆ ಪೂರಕವಾಗುವಂತಹ ಪ್ರಶ್ನೆಗಳನ್ನೇ ನಾವು ಗುರುಗಳಲ್ಲಿ ಕೇಳಬೇಕು. ಪ್ರಾಹ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಬ್ರಹ್ಮಣೇ ಭಗವತ್ ಪ್ರೋಕ್ತಂ ಬ್ರಹ್ಮಕಲ್ಪ ಉಪಾಗತೆ. ಮೊದಲಿಗೆ ಅಂದ್ರೆ ಈಗ ಉತ್ತರಕ್ಕೆ ಪ್ರಾರಂಭ ಆಗ್ತಾ ಇದೆ. ಸ್ವಯಂ ಭಗವಂತನೇ ಬ್ರಹ್ಮನು ಸೃಷ್ಟಿಯಾದಂದು ಅವನಿಗೆ ಭಗವದ್ವಿಜ್ಞಾನವನ್ನು ಬೋಧಿಸಿದನು. ಇದು ಮುಂದಿನ ಅಧ್ಯಾಯಕ್ಕೆ ಪೀಠಿಕೆ ಎಂದು ಹೇಳುತ್ತಾ ಮಹಾರಾಜ ಪರೀಕ್ಷಿತನ ಪ್ರಶ್ನೆಗಳಿಗೆ ಶುಕತ್ ಮುನಿಗಳು ಉತ್ತರಗಳನ್ನು ಹೇಳಲು ತೊಡಗಿದರು. ಶ್ರೀಮದ್ ಭಾಗವತವು ವೈದಿಕ ಸಾಹಿತ್ಯದ ಅನುಬಂಧವಾಗಿದೆ ಮತ್ತು ಅದು ವೇದಗಳನ್ನೇ ಅನುಸರಿಸುತ್ತದೆ. ಬ್ರಹ್ಮದೇವನಿಗೆ ಭಗವಂತ ಬೋಧನೆಯನ್ನ ನೀಡಿದ ಅಂತ ಹೇಳ್ತಾ ಶ್ರೀಮದ್ ಭಾಗವತದ ಬೋಧನೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಶುಕದೇವ ಗೋಸ್ವಾಮಿಗಳು ಎಲ್ಲಾ ಪ್ರಶ್ನೆಗಳನ್ನು ಕೂಡ ಉತ್ತರವನ್ನ ಕೊಡ್ತಾರೆ. ಯತ್ ಯತ್ ಪರೀಕ್ಷಿತ್ ಋಷಭಃ ಪಾಂಡೂನಾಂ ಅನುಪೃಚ್ಛತಿ ಆನುಪೂರ್ವೇಣ ತತ್ಸರ್ವಂ ಆಖ್ಯಾತುಮುಪಚಕ್ರಮೇ. ಮಹಾರಾಜ ಪರೀಕ್ಷಿತನು ತನ್ನಿಂದ ಕೇಳಿ ತಿಳಿಯಲು ಅಪೇಕ್ಷಿಸಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಲು ಶುಕಮುನಿಗಳು ಸಿದ್ಧರಾದರು. ಪರೀಕ್ಷಿತನು ಪಾಂಡುವಿನ ವಂಶದಲ್ಲಿ ಅತ್ಯುತ್ತಮನಾಗಿದ್ದನು. ಹಾಗಾಗಿ ಅವನು ಯೋಗ್ಯ ವ್ಯಕ್ತಿಯಿಂದ ಎಲ್ಲ ಯೋಗ್ಯ ಪ್ರಶ್ನೆಗಳನ್ನು ಕೇಳಲು ಸಮರ್ಥನಾಗಿದ್ದನು. ಇಷ್ಟು ಹೇಳಿ ಈ ಅಧ್ಯಾಯ ಕೊನೆಗೊಳ್ಳುತ್ತದೆ. ಮುಂದಿನ ಅಧ್ಯಾಯ ಭಗವದ್ವಚನ ಆಧರಿಸಿದ ಉತ್ತರಗಳು. ಇಲ್ಲಿ ಈ 8ನೇ ಅಧ್ಯಾಯದ ಹೆಸರು ಪ್ರಶ್ನೆಗಳು, 9ನೇ ಅಧ್ಯಾಯದ ಹೆಸರು ಉತ್ತರಗಳು. ಪರೀಕ್ಷಿತ ಮಹಾರಾಜನ ಪ್ರಶ್ನೆಗಳು, ಭಗವದ್ವಚನ ಆಧರಿಸಿದ ಉತ್ತರಗಳು. ಇಡೀ ಶ್ರೀಮದ್ ಭಾಗವತದಲ್ಲಿ ಕೇವಲ ಪ್ರಶ್ನೆಗಳು ಮತ್ತು ಉತ್ತರಗಳೇ ತುಂಬಿ ಹೋಗಿವೆ. ನೀವು 10ನೇ ಅಧ್ಯಾಯದ 1ನೇ ಶ್ಲೋಕವನ್ನ ನೋಡುವುದಾದ್ರೆ ಶ್ರೀಮದ್ ಭಾಗವತದಲ್ಲಿ ಬರುವಂತಹ ಅಥವಾ ಯಾವುದೇ ಒಂದು ಮಹಾಪುರಾಣದಲ್ಲಿ ಇರಲೇಬೇಕಾದಂತಹ 10 ವಿಚಾರಗಳನ್ನು ತಿಳಿಸ್ತಾರೆ. ಈ 10ನೇ ಅಧ್ಯಾಯದಲ್ಲಿ 1ನೆಯ ಶ್ಲೋಕದಿಂದ ಇದು ಪ್ರಾರಂಭವಾಗುವಂತಹದ್ದು. ಅಂದ್ರೆ ಈ ಪ್ರಶ್ನೆ ಉತ್ತರಗಳಿಗೆ ಮುಂದುವರಿದ ಭಾಗ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಂ ಊತಯಃ ಮನ್ವಂತರ ಈಶಾನು ಕಥಾ ನಿರೋಧೋ ಮುಕ್ತಿರಾಶ್ರಯಃ. ಇನ್ನೊಂದು 5 ನಿಮಿಷದಲ್ಲಿ ಮುಗಿಸ್ತೇನೆ. ಅತ್ರ ಸರ್ಗ ವಿಸರ್ಗಶ್ಚ ಅಂದ್ರೆ ಇದು 10 ವಿಚಾರಗಳು ಶ್ರೀಮದ್ ಭಾಗವತದಲ್ಲಿ ಬರ್ತದೆ. ಏನಂದ್ರೆ ಸರ್ಗ ಪ್ರಥಮ ಸೃಷ್ಟಿ, ಇದು ಕಪಿಲ ಮುನಿಗಳ ಬೋಧನೆಯಿಂದ ನಮಗೆ ತಿಳಿದು ಬರ್ತದೆ. ನಂತರ ವಿಸರ್ಗ ದ್ವಿತೀಯ ಸೃಷ್ಟಿ, ದ್ವಿತೀಯ ಹಂತದ ಸೃಷ್ಟಿ, ಬ್ರಹ್ಮದೇವರ ಸೃಷ್ಟಿ, ಅದು ಬ್ರಹ್ಮನ
ಸೃಷ್ಟಿಯ ಬಗ್ಗೆ ನಾವು 3 ಮತ್ತೆ 4ನೇ ಸ್ಕಂದದಲ್ಲಿ ತಿಳ್ಕೊಳ್ತೇವೆ. ಸ್ಥಾನ ಅಂದ್ರೆ ಗ್ರಹವ್ಯೂಹಗಳು ಹೇಗೆಲ್ಲ ಇದೆ ಅಂತ ಹೇಳಿ ಅದು ಸಮುದ್ರ ಮಂಥನದ ಕಥೆಯನ್ನ ಕೇಳುತ್ತೇವೆ ನಾವು 8ನೇ ಸ್ಕಂದದಲ್ಲಿ. ಅಲ್ಲಿ ಈ ವಿಚಾರಗಳು ಬರ್ತವೆ. ಹಾಗೆ 5ನೇ ಸ್ಕಂದದಲ್ಲಿಯೂ ಕೂಡ ಬರ್ತದೆ. ಪೋಷಣ ರಕ್ಷಣೆಯನ್ನ ಮಾಡುವುದು ಅಂದ್ರೆ ಭಗವಂತ ಹೇಗೆ ಭಕ್ತರನ್ನು ರಕ್ಷಣೆ ಮಾಡ್ತಾನೆ. ಪ್ರಹ್ಲಾದ ಮಹಾರಾಜ, ಗಜೇಂದ್ರ, ಅಜಮಿಳ ಇತ್ಯಾದಿ ವ್ಯಕ್ತಿಗಳನ್ನ ಹೇಗೆ ಭಗವಂತ ರಕ್ಷಣೆ ಮಾಡಿದ. ಊತಯ ಜೀವಿಗಳು ಬೇರೆ ಬೇರೆ ಕಾರ್ಯಗಳಲ್ಲಿ ಪ್ರವೃತ್ತನಾಗುವುದು. ಅದು ಮತ್ತೆ ದಕ್ಷಯಜ್ಞ ಮತ್ತೆ ಸಮುದ್ರ ಮಂಥನದ ಕಥೆಗಳೆಲ್ಲ ಬರ್ತವೆ. ಹಾಗೆ ಮನ್ವಂತರಗಳಲ್ಲಿ ಹೇಗೆ ಭಗವಂತ ಅವತಾರವನ್ನು ತಾಳ್ತಾನೆ 4 ಮತ್ತು 8ನೇ ಸ್ಕಂದದಲ್ಲಿ. ಈಶಾನುಕತ ಭಗವಂತನ ಬೇರೆ ಬೇರೆ ಲೀಲಾವತಾರಗಳು ನರಸಿಂಹ, ರಾಮ, ಶ್ರೀಕೃಷ್ಣ, ಮುಖ್ಯವಾಗಿ 7, 8, 9, 10 ಈ ಸ್ಕಂದಗಳಲ್ಲಿ ಬರುವಂತಹ ಕಥೆಗಳು. ಹಾಗೆ ನಿರೋಧ ಅಂದ್ರೆ ಪ್ರಳಯದ ಬಗ್ಗೆ 12ನೇ ಸ್ಕಂದದಲ್ಲಿ ಬರ್ತದೆ. ಮುಕ್ತಿ ಸಂಸಾರ ಚಕ್ರದಿಂದ ಹೇಗೆ ಬಿಡುಗಡೆನೆ ಪಡೆಯಬಹುದು ಇದು 10ನೇ ಸ್ಕಂದ, ಮುಖ್ಯವಾಗಿ 10ನೇ ಸ್ಕಂದದಲ್ಲಿ ನಾವು ಕಾಣಬಹುದು. ಈ ಮುಕ್ತಿ ಆಶ್ರಯ ಕೊನೆಗೆ ಬರುವಂತದ್ದು ಆಶ್ರಯದ ಕುರಿತಾಗಿ ವಿಚಾರವನ್ನು ನಾವು ಕಾಣುತ್ತೇವೆ. ಇದೆಲ್ಲವನ್ನು ಕೂಡ ನಾವು ಈ ಒಂದು ಚಿತ್ರದಲ್ಲಿ ಕಾಣಬಹುದು. ಈ ಭಾಗವತದ ಸಮಸ್ತ ವಿಚಾರಗಳ ಬಗ್ಗೆ ಇಲ್ಲಿ ನಾವು ಕಾಣ್ತೇವೆ. ಮುಖ್ಯವಾಗಿ ತಿಳ್ಕೊಳ್ಳುವಂತಹ ಮೂಲ ಉದ್ದೇಶ ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು, ಅವನೇ ಆಶ್ರಯ. ಅದು 10ನೇ ಸ್ಕಂದ. ಇಲ್ಲಿ ನಾವು ಕಾಣ್ತೇವೆ ಸರ್ಗ ಮೊದಲನೆಯದ್ದು, ಸರ್ಗ ಎರಡನೇದು ವಿಸರ್ಗ. ಸರ್ಗ ಅಂದ್ರೆ ಬೇರೆ ಬೇರೆ ಬ್ರಹ್ಮಾಂಡಗಳು ಭಗವಂತನ ಶರೀರದಿಂದ ಬರುವಂತಹದ್ದು. ಆಮೇಲೆ ವಿಸರ್ಗ ಬ್ರಹ್ಮದೇವರ ಸೃಷ್ಟಿ ಮತ್ತೆ ಬ್ರಹ್ಮದೇವರು ಮಾಡಿದ ಸೃಷ್ಟಿ. ಆಮೇಲೆ ಸ್ಥಾನ ಬೇರೆ ಬೇರೆ ಗ್ರಹವ್ಯೂಹಗಳು. ಹಾಗೆ ಪೋಷಣ ಭಗವಂತನ ಭಕ್ತರನ್ನ ರಕ್ಷಣೆ ಮಾಡುವುದು, ಗಜೇಂದ್ರ ಮೋಕ್ಷನ ಕತೆ. ಪೂತಿ ಬೇರೆ ಬೇರೆ ಕಾರ್ಯಗಳಲ್ಲಿ ಜನರು ಪ್ರವೃತ್ತರಾಗುವುದು, 3 ಗುಣಗಳು ಹೇಗೆ ಕೆಲಸವನ್ನ ಮಾಡಿಸ್ತವೆ. ಹಾಗೆ ಮನ್ವಂತರಗಳು ಬೇರೆ ಬೇರೆ ಮನುಗಳು ಯಾರೆಲ್ಲ ಬರ್ತಾರೆ. ಈಶಾನುಕತ ಭಗವಂತನ ಲೀಲೆಗಳು ನರಸಿಂಹ, ವಾಮನ ಇತ್ಯಾದಿ. ಆಮೇಲೆ ನಿರೋಧ ಪ್ರಳಯವು ಹೇಗೆ ನಡೀತದೆ. ಕೊನೆಗೆ ಮುಕ್ತಿ, ಇಲ್ಲಿ ಮುಕ್ತಿದೇವಿ ನಮಗೆ ಮುಕ್ತಿಯನ್ನ ಕೊಡುವುದು ಅಂದ್ರೆ ಭಗವಂತನ ಧಾಮವನ್ನ ಕರುಣಿಸುವಂತಹದ್ದು. ಕೊನೆಗೆ ಭಗವಂತನಲ್ಲಿ ಆಶ್ರಯವನ್ನ ಪಡೆಯುವುದು. ಇದೇ ಮೂಲವಾದಂತಹ ವಿಚಾರ. ಭಾಗವತದಲ್ಲಿ ನಾವು ತಿಳ್ಕೊಳ್ಳೇಬೇಕಾದಂತಹ ಮುಖ್ಯವಾದ 10 ವಿಚಾರಗಳು ಈ ರೀತಿಯಾಗಿವೆ. ಇದನ್ನು ನಾವು ಮುಂದಿನ ಅಧ್ಯಾಯದಿಂದ ತಿಳಿದುಕೊಳ್ಳಿಕ್ಕೆ ಪ್ರಾರಂಭಿಸ್ತಾ ಇದ್ದೇವೆ. ಇಲ್ಲಿಗೆ ನಾನು ಇವತ್ತಿನ ತರಗತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ 10ನೇ ಅಧ್ಯಾಯವನ್ನು ತಿಳಿದುಕೊಳ್ಳೋಣ.